ನಮಸ್ಕಾರ ಸ್ನೇಹಿತರೆ, ಫಸ್ಟ್ ಶೋ ಕನ್ನಡ ಅರ್ಪಿಸುವ ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಪ್ರಮುಖವಾಗಿ ಈ ಒಂದು ವಿಡಿಯೋ ನೋಡ್ತಾ ಇರುವಂತಹ ಗಂಡು ಮಕ್ಕಳಿಗೆಲ್ಲ ನಾನು ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ನಮ್ಮ ಲೈಫಲ್ಲಿ ನಮ್ಮ ಜೀವಮಾನ ಇಡೀ ಸಾಕು ಬೇಕಾಗುವಷ್ಟು ಪ್ರೀತಿ ಮಾಡುವಂತಹ ಆ ಒಂದು ಹುಡುಗಿ ಸಿಗೋದಕ್ಕೆ ನಾವೆಲ್ಲ ಎಷ್ಟು ಪೂಜೆ ಮಾಡಬೇಕೋ ಗೊತ್ತಿಲ್ಲ, ನಾವೆಲ್ಲ ಎಷ್ಟು ಲಕ್ಕಿ ಆಗಿರಬೇಕೋ ಗೊತ್ತಿಲ್ಲ. ಬಟ್ ಈಗ ನಮ್ಮ ಜೊತೆಗಿರುವಂತಹ ಲಕ್ಕಿ ಹಿಂದೆ ಪ್ರೀತಿ ಮತ್ತು ಪೂಜಾ ಅನ್ನುವಂತಹ ಇಬ್ಬರು ಹುಡುಗಿಯರು ಹಿಂದೆ ಬಿದ್ದಿದ್ದಾರೆ. ಸೊ ಒಂದರ ಜಾಗದಲ್ಲಿ ಎರಡೆರಡು ಲಡ್ಡುಗಳನ್ನು ಬಾಯಿ ಒಳಗಡೆ ಹಾಕಿಸ್ಕೊಂಡಿರುವಂತಹ ನಮ್ಮ ಲಕ್ಕಿ ಒಂದು ಲೈಫ್ ಒಂದು ರೀತಿ ಹೆಂಗೆ ಅಂತಂದರೆ ಫುಲ್ ಮೀಲ್ಸ್ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ಲಕ್ಕಿ ಯಾರು, ಈ ಪ್ರೀತಿ ಯಾರು, ಪೂಜಾ ಯಾರು, ಅವ್ರ ಕಥೆ ಏನು, ಅವ್ರ ಕಥೆ ಯಾಕೆ ಸಿನಿಮಾ ಆಗ್ತಾಯಿದೆ, ಆ ಸಿನಿಮಾಗೆ ಏನು ಹೆಸರಿಟ್ಟಿದ್ದಾರೆ, ಅದೆಲ್ಲವನ್ನು ಕೂಡ ಅವ್ರ ಹತ್ರನೇ ಕೇಳ್ತಾ ಹೋಗೋಣ. ಬನ್ನಿ. ವೆಲ್ಕಮ್ ಟು ದ ಶೋ. 3 ಜನಕ್ಕೂ ವೆರಿ ನೈಸ್. ಚೆನ್ನಾಗಿ ಬ್ರೀಫ್ ಆಗಿ ಹೇಳಿದ್ರಿ. ಕರೆಕ್ಟ್. ಸೊ ಲಕ್ಕಿ ಲೈಫಲ್ಲಿ ಪ್ರೀತಿ ಮತ್ತು ಪೂಜಾ ಇಬ್ಬರು ಇದ್ದಾರೆ. ನಾವೆಲ್ಲರೂ ಒಂದು ಹುಡುಗಿ ಬಂದರೆ ಸಾಕು ಅಂತ ಕಾಯ್ತಾ ಇರ್ತೀವಿ. ಸೊ ಇಬ್ಬಿಬ್ರು ಹುಡುಗಿಯರು ಆ್ಯಕ್ಚುಲಿ, ಅದು ಇಷ್ಟು ಗಾರ್ಜಿಯಸ್ ಹುಡುಗಿಯರು. ಸೊ ಹೇಗೆ ಅನ್ಸುತ್ತೆ, ಲೈಫ್ ಹೇಗಿದೆ? ಲಕ್ಕಿ ಫೋಟೋಗ್ರಾಫರ್ ಲೈಫಲ್ಲಿ ಏನಕ್ಕೆ ಅಂತ ನೀವು ಕೇಳ್ತಾರಲ್ಲ. ಹೌದು, ಅಫ್ಕೋರ್ಸ್ ನೀವು ಲಿಖಿತ್ ಶೆಟ್ಟಿ ಅಲ್ಲ. ಕರೆಕ್ಟ್. ನೋಡಿ, ಅವ್ರು ಹೇಳ್ಬಿಟ್ರು, ನಾನು ಹೇಳೋ ಅವಶ್ಯಕತೆ ಇಲ್ಲ, ಅವ್ರು ಹೇಳಿದ್ರಲ್ಲ, ಕರೆಕ್ಟ್ ಆಗಿದೆ. ಅಷ್ಟೇನಾ? ಸೊ ಒನ್ ವರ್ಡ್ ಇಲ್ಲೇ ಬಂದ್ಬಿಡ್ತಲ್ಲ ಅಲ್ಲಿ ಒನ್ ವರ್ಡ್ ಅಲ್ಲಿ. ಹಾಂ. ಸೊ ಅಂದರೆ ಎಷ್ಟು ಜನರ ಲೈಫಲ್ಲಿ ಈ ಥರದ್ದು ಒಂದು ಲಕ್ ಸಿಗುತ್ತೋ ಗೊತ್ತಿಲ್ಲ. ಅಂದರೆ ಮದುವೆಗೆ ಹೋಗ್ತೀರಾ ಆ್ಯಕ್ಚುಲಿ ಫೋಟೋಗ್ರಾಫ್ ಮಾಡೋದಕ್ಕೆ, ಆಲ್ರೆಡಿ ಒಂದು ಬ್ಯಾಕಪ್ ಇದೆ. ಸೊ ಎಕ್ಸಾಕ್ಟ್ಲಿ ಫ್ಯೂಚರ್. ಸೊ ಇವ್ರ ಫ್ಯೂಚರ್. ಸೊ ಹೆಂಗೆ ಇದು, ಯಾವ ಥರ, ಏನಿದೆ ನಿಮಗೆ ಆ್ಯಕ್ಚುಲಿ ಆ ಒಂದು ಎಫಿಷಿಯನ್ಸಿ ಎಲ್ಲಿಂದ ಬರುತ್ತೆ? ಒಬ್ಬ ವ್ಯಕ್ತಿನ ಗುರುತಿಸೋದೆ ಅವ್ರು ಎಷ್ಟು ಸಕ್ಸಸ್ಫುಲ್ ಆಗಿರ್ತಾರೆ ಲೈಫಲ್ಲಿ ಅಂತ. ಎಷ್ಟು ಸಕ್ಸಸ್ ಜಾಸ್ತಿ ಇರೋದು ಅಷ್ಟು ಜನ ಹಿಂದೆ ಫಾಲೋ ಮಾಡ್ತಾರೆ. ಸೊ ಇವನು ದೊಡ್ಡ ಫೇಮಸ್ ಫೋಟೋಗ್ರಾಫರ್ ಅಲ್ಲ, ಅದಕ್ಕೋಸ್ಕರ ಇಬ್ರಿಬ್ರು ಹುಡುಗಿರು. ಅನ್ನೋದು ತುಂಬಾ ಓವರ್ ಸಕ್ಸಸ್ಫುಲ್ ಆಗಿರ್ತಾನೆ, ಅದಕ್ಕೋಸ್ಕರ ಇಬ್ರಿಬ್ರು ಫೋಟೋಗ್ರಾಫರ್ ಆ ಕ್ಯಾರೆಕ್ಟರ್ಗೆ. ಪರ್ಸನಲಿ ಅಲ್ಲ, ರಿಯಲ್ ಲೈಫಲ್ಲಿ ಇನ್ನೂ ಸಿಂಗಲ್. ರಿಯಲ್ ಲೈಫ್ ಮದುವೆಗೆ 8 ವರ್ಷ ಆಗಿದೆ. ಅಲ್ಲೆಲ್ಲ ಮದುವೆ ಆಗಿರೋ ಸೆಕ್ಷನ್ ಇದೆ. ಕರೆಕ್ಟ್. ಹಿಂಗಾದ್ರೂ ಅಟ್ಲೀಸ್ಟ್ ಆಚೆ ಬರಲಿ ನಿಜ ಅಂತ ಕೇಳಿದ್ದು ಇನ್ನೊಂದ್ಸಲ. ಸೊ ತೇಜಸ್ವಿನಿ ಮಾತ್ರ ಸಿಂಗಲ್ ಇವಾಗ ಸದ್ಯ. ರೆಡಿ ಟು ಮಿಂಗಲ್? ಯಾ, ರೆಡಿ ಟು ಮಿಂಗಲ್ ಬಟ್ ಸಿಂಗಲ್ ನೋ. ಸೊ ಸಿನಿಮಾದ ಟ್ರೈಲರ್ ನೋಡುವಾಗ ಇಟ್ ಈಸ್ ವೆರಿ ಫ್ರೆಶ್. ಅಂದರೆ ಅಪ್ರೋಚೇ ತುಂಬ ಫ್ರೆಶ್ ಇದೆ. ಅಫ್ಕೋರ್ಸ್ ಖುಷಿ ರವಿ ಅವರು ಬೇರೆ ಥರನೇ ಕಾಣಿಸ್ಕೊಂಡಿದ್ದೀರಾ. ಆ್ಯಂಡ್ ಅಫ್ಕೋರ್ಸ್ ಲಿಖಿತ್ ಅವ್ರದ್ದು ಕೂಡ ಅಂದರೆ ಇಲ್ಲಿ ತನಕ ಮಾಡಿರೋ ಸಿನಿಮಾಗಳಲ್ಲೇ ಬೇರೆ ಥರದ ಸಿನಿಮಾ. ಆ್ಯಂಡ್ ಒಂದು ರೀತಿ ಫ್ರೆಶ್ ಫೇಸ್. ನನಗೆ ಫಸ್ಟ್ ಟೈಮ್ ನಾನು ಸ್ಕ್ರೀನ್ ಮೇಲೆ ನಿಮ್ಮನ್ನು ನೋಡ್ತಿರೋದು. ತುಂಬ ಕೂಡ್ಕೊಂಡು ಬಂದಿದೆ, ಕಥೆ ಇರ್ಬೋದು ಮತ್ತು ವಾಟ್ ಎವರ್ ದ ಕಾನ್ಸೆಪ್ಟ್ ಎಲ್ಲ ಕೂಡ ಕಂಪ್ಲೀಟ್ ಫ್ರೆಶ್ ಅಂತ ಅನ್ನಿಸ್ತಾ ಇದೆ. ನಿಮ್ಮಿಬ್ಬರಿಗೆ ಈ ಒಂದು ಸ್ಕ್ರಿಪ್ಟ್ ಬಂದಾಗ, ಫಸ್ಟ್ ನರೇಟ್ ಮಾಡಿದಾಗ ಡೈರೆಕ್ಟರ್ ಬಂದು ವಿನಾಯಕ್ ಅವರು, ಹೇಗೆ ಅನ್ನಿಸ್ತು ನಿಮಗೆ? ಯಾಕೆ ಚೂಸ್ ಮಾಡಬೇಕು ಅಂತ ಅನ್ನಿಸ್ತು? ಸೊ ನಾನು ಹೇಳೋದಕ್ಕಿಂತ ಮುಂಚೆ ತೇಜು ಹೇಳಿ, ಯಾಕಂದ್ರೆ ತೇಜು ವಾಸ್ ದ ಫಸ್ಟ್ ಒನ್ ಹೂ ಗಾಟ್ ಸೆಲೆಕ್ಟೆಡ್. ಓಕೆ. ಅಂದ್ರೆ ನನಗೆ ಲಿಖಿತ್ ಸರ್ನ ಒಂದು ಈವೆಂಟ್ ಅಲ್ಲಿ ಮೀಟ್ ಮಾಡಿದ್ದೆ. ಆಮೇಲೆ ಅವ್ರು ಹೇಳಿದ್ರು ನನಗೆ ಒಂದು ಸ್ಕ್ರಿಪ್ಟ್ ಇದೆ, ಮಲ್ಟಿಪಲ್ ಹೀರೋಯಿನ್ಸ್ ಇರ್ತಾರೆ, ಅಂದ್ರೆ ಇಬ್ರು ಇರ್ತಾರೆ, ಓಕೆನಾ? ಸೊ ನಾನು ಸ್ಕ್ರಿಪ್ಟ್ ಓದ್ತೀನಿ, ಆಮೇಲೆ ಯು ನರೇಟ್ ದ ಸ್ಟೋರಿ ದೆನ್ ವಿಲ್ ಡಿಸೈಡ್ ಅಂದಿದ್ದೆ. ನಾನು ಆಕ್ಚುಲಿ ಮುಂಚೆ ಮಾಡಿರೋ ಪಾತ್ರಗಳೆಲ್ಲ ಒಂದು ಥ್ರಿಲ್ಲರ್ಸ್, ಒಂದು ಸ್ವಲ್ಪ ಇಲ್ಲ ಗ್ರೇಸ್ಫುಲ್ ಇರಬೇಕು ಅನ್ನೋ. ಈ ಬಬ್ಲಿ ಕ್ಯಾರೆಕ್ಟರ್ ನಾನು ಅನ್ಕೊಂಡೇ ಇಲ್ಲ. ಲೈಕ್ ನಾನು ಅದೊಂಥರ ಕ್ಯೂಟ್ ಸೈಡ್ಗೂ ಹೋಗ್ಬೋದೇನೋ ಅಂತ. ಬಟ್ ಐ ಥಿಂಕ್ ವಿನಾಯಕ್ ಸರ್ ಇವ್ರು ಕನ್ವಿನ್ಸ್ ಮಾಡಿದೆ ನನಗೆ ಅದು ಹೇಳಿ, ನೀವು ಈ ಸೈಡ್ಗೂ ಸೂಟ್ ಆಗ್ತೀರಾ ನೋಡಿ ಅಂತ. ಸೊ ದೇ ಗೇವ್ ಈ ನರೇಶನ್ ಕೊಟ್ರು. ಅಂಡ್ ಇದು ಪ್ರೀತಿ ಕ್ಯಾರೆಕ್ಟರ್ ಹೇಗಿದೆ ಅಂದ್ರೆ ತುಂಬಾನೇ ಇಷ್ಟಪಡ್ತಾಳೆ ಅವಳ ಹುಡುಗನ. ಸೊ ತುಂಬಾ ಅಂದ್ರೆ ಕ್ರೇಜಿ ಲವ್. ಅವ್ರು ಏನ್ ಹೇಳಿದ್ರು ಹೂ ಅನ್ನೋಂತ ಒಂದು ತುಂಬಾ ನಂಬ್ತಾರೆ, ಆಯ್ತಾ, ತುಂಬಾನೇ ನಂಬ್ತಾರೆ. ಆ ನಂಬಿಕೆ ಉಳಿಸ್ಕೋಬೇಕು ಅವರು ಅಷ್ಟೇ. ಹಾಗೆ ಆ ಜರ್ನಿ, ಪ್ರೀತಿ ಜರ್ನಿ ಏನಿದೆ ತುಂಬಾನೇ ಕನೆಕ್ಟ್ ಆಯ್ತು ನನಗೆ. ಅದಕ್ಕೋಸ್ಕರ ಐ ಸೆಡ್ ಎಸ್. ಖುಷಿ ಅವರು ನನಗೆ ಲಿಖಿತ್ ಇನ್ಫ್ಯಾಕ್ಟ್ ನಾವು DM ಮಾಡ್ಕೋತಾ ಇದ್ವಿ ಇನ್ಸ್ಟಾಗ್ರಾಮ್ ಅಲ್ಲಿ, ಹಾಯ್ ಹ್ಯಾಪಿ ದೀಪಾವಳಿ, ಹ್ಯಾಪಿ ಯುಗಾದಿ ಅಂತ. ಗುಡ್ ಮಾರ್ನಿಂಗ್. ಆಲ್ ಆಫ್ ಅ ಸಡನ್ ಹಿ ವಾಸ್ ಲೈಕ್ ದೇರ್ ಇಸ್ ಒನ್ ಮೂವಿ ಅಂತ. ಆಮೇಲೆ ಆಶಿಕ್ ಅಂತ ಅವ್ರು ಇದ್ದಾರೆ, ಒನೋ ವೆರಿ ಫುಡ್ ಬ್ಲಾಗರ್ ಅವರು. ಸೊ ಅವರು ನನಗೆ ಒಂಥರ ಬ್ರಿಡ್ಜ್ ತರ ಇದ್ರು ನಮ್ಮಿಬ್ರು ಮಧ್ಯ. ಹಿ ಕನೆಕ್ಟೆಡ್ ಮೀ ಟು ಲಿಖಿತ್. ಆಮೇಲೆ ಕತೆ ಕೇಳಿದೆ, ವಿನಾಯಕ್ ಸರ್ ಅಂತೂ ಸಕ್ಕತ್ತಾಗಿ ಡೈಲಾಗ್ಸ್ ಆಗಿರ್ಬೋದು, ಮತ್ತೆ ಆ ಸೀಕ್ವೆನ್ಸ್ ಸೀನ್ಸ್ ಎಲ್ಲ ತುಂಬಾ ಕನೆಕ್ಟಿಂಗ್ ಆಗಿದೆ, ಮತ್ತೆ ತುಂಬಾ ಮಜ್ಜುವಾಗಿದೆ. ಜನ ಏನಕ್ಕೆ ಬಂದು ನೋಡ್ತಾರೆ ಹೇಳಿ, ನಕ್ಕೊಂಡು ಆರಾಮಾಗೆ 2.5 ಅವರ್ ಆರಾಮಾಗಿ ನಕ್ಕಿ ಎಂಜಾಯ್ ಮಾಡ್ಕೊಂಡು ಹೋಗೋದಕ್ಕೆ. ಸೊ ಐ ಥಾಟ್ ದಿಸ್ ಇಸ್ ದ ಒನ್. ಇದು ಚೆನ್ನಾಗಿದೆ, ಪ್ರತಿ ಒಂದು ಇದೆ, ಫುಲ್ ಮೀಲ್ಸ್ ಅಂತ ಏನ್ ಹೆಸರಿದೆ ಅದೇ ತರ ಪ್ರತಿ ಒಂದು ಎಮೋಷನ್ಸ್ನು ಕ್ಯಾಪ್ಚರ್ ಮಾಡುತ್ತೆ. ಅದಾದ್ಮೇಲೆ ತುಂಬಾ ಚೆನ್ನಾಗಿತ್ತು. ಸೊ ಐ ವಾಸ್ ಸೋಲ್ಡ್.
ಓಕೆ, ಲಿಖಿತ್ ಅವರೇ, ಅಂದರೆ ನಮ್ಮ ನಿರ್ದೇಶಕರು ಹೇಳ್ತಾ ಇದ್ರು ನಿಮ್ಮ ಲೈಫಿಂದ ಸ್ವಲ್ಪ ಇನ್ಸ್ಪೈರ್ ಆಗಿ ಈ ನಮ್ಮ ಲಕ್ಕಿ ಒಂದು ಸ್ಟೋರಿ ಲೈನ್ ಅಥವಾ ಲಕ್ಕಿ ಪಾತ್ರ ಫೋಟೋಗ್ರಾಫರ್ ಲೈಫಾ? ಲಕ್ಕಿ ಪಾತ್ರ ಬರ್ಕೊಂಡಿದ್ದೀವಿ. ಚಾನ್ಸೇ ಇಲ್ಲ. ನನಗೂ ಇದು ಕ್ಯಾರೆಕ್ಟರ್ಗೂ ಫೋಟೋಗ್ರಫಿ ಬಿಟ್ರೆ ಇನ್ಯಾವುದೂ ಲಿಂಕ್ ಇಲ್ಲ. ಹೌದಾ? ಅಷ್ಟೇ, ಫೋಟೋಗ್ರಫಿ ಒಂದೇ ಲಿಂಕ್. ನಂಬೋದಾ? ಯಾಕಂದ್ರೆ ನಾನು ಕಲಿಬೇಕಾದ್ರೆ ನಾವು ಫೋಟೋಗ್ರಫಿನ ಒಂದು ಪಾರ್ಟ್ ಆಫ್ ಮೈ ಸಬ್ಜೆಕ್ಟ್ಸ್ ಇತ್ತು ಇಂಟೀರಿಯರ್ಸ್ ಓದ್ಬೇಕಾದ್ರೆ. ಅದನ್ನ ಬಿಟ್ರೆ ಇನ್ಯಾವುದೂ ಕನೆಕ್ಷನ್ ಇಲ್ಲ. ಓಕೆ, ಯಾಕೆ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಕೊಂಡು ನೋಡ್ಕೊತಾ ಇದ್ದೀರಾ? ಓಕೆ, ಮೌನವೇ ಸಮ್ಮತಿ ಲಕ್ಷಣ. ಕರೆಕ್ಟ್, ಅದೇ ಅನ್ಕೊಂಡೆ. ಬಟ್ ಯು ಆರ್ ಶ್ಯೂರ್ ನಿಮ್ಮ ಕತೆ ಅಲ್ಲ ಇದು? ನನ್ನ ಕತೆ ಅಲ್ಲ, 100% ನನ್ನ ಕತೆ ಅಲ್ಲ. ಓಕೆ, ಇನ್ನು ತೇಜಸ್ವಿನಿ ಅವ್ರಿಗೆ ಲೈಕ್ ಅಂದ್ರೆ ಮೇರಿ ಆದ್ಮೇಲೆ ಮತ್ತೆ ಲೈಕ್ ಫ್ಲಾಟ್ ನಂಬರ್ 9 ಆದ್ಮೇಲೆ ಇದು 4th ಫಿಲಮ್ ಐ ಗೆಸ್. ಇಂಗ್ಲಿಷ್ ಮಂಜ ಮಾಡಿದೆ ಕರೆಕ್ಟ್, ಮಧ್ಯದಲ್ಲಿ. 4th ಫಿಲಮ್ ಅಲ್ವಾ ಇದು? ಸೊ ಹೇಗೆ ಅನ್ನಿಸ್ತಾ ಇದೆ ಆಕ್ಚುಲಿ ಈ ಒಂದು ಪಾತ್ರ ಪ್ಲೇ ಮಾಡಿದ್ದು? ಸೊ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಆಫ್ ದ ಸಿನಿಮಾ. ಆಕ್ಚುಲಿ ಅದೇ ನಾನು ನಿಮ್ಗೆ ಅವಾಗಲೇ ಹೇಳ್ದಂಗೆ ಕ್ಯಾರೆಕ್ಟರ್ ತುಂಬಾ ನಾನ್ ನಾರ್ಮಲಿ ಹಾಗಿಲ್ಲ ರಿಯಲ್ ಲೈಫಲ್ಲಿ, ಅಂದ್ರೆ ಓವರ್ ದ ಬೋರ್ಡ್ ಎಕ್ಸ್ಪ್ರೆಸ್ ಮಾಡಿ ಹಾಗಲ್ಲ. ಬಟ್ ಅಫ್ಕೋರ್ಸ್ ಐ ಆಮ್ ಅನ್ ಎಕ್ಸ್ಪ್ರೆಸಿವ್ ಪರ್ಸನ್. ಬಟ್ ಈ ಪ್ರೀತಿ ತರ ಅಲ್ಲ, ಇವಳು ತುಂಬಾನೇ ಅಂದ್ಕೊಂಡಿರ್ತಾಳೆ, ತುಂಬಾನೇ ಈ ಕ್ಯಾರೆಕ್ಟರ್ ನಾನ್ ಮಾಡ್ಬೋದು ಅಂತಾನೆ ನಾನು ಅನ್ಕೊಂಡಿಲ್ಲ. ಸೊ ಮುಂಚೆ ಮಾಡಿದ ಮೇರಿ ನೀವು ನೋಡಿದ್ರೆ ಇಟ್ಸ್ ಅ ವೆರಿ ಸೀರಿಯಸ್ ಕ್ಯಾರೆಕ್ಟರ್. ಅಲ್ಲದೆ ಇಂಗ್ಲಿಷ್ ಮಂಜದಲ್ಲಿ ಗರ್ಲ್ ನೆಕ್ಸ್ಟ್ ಡೋರ್ ತರ ಇತ್ತು. ಸೊ ಇದು ಡಿಫ್ರೆಂಟ್ ಆಗಿತ್ತು. ಆ್ಯಂಡ್ ಆಸ್ ಅನ್ ಆಕ್ಟರ್ ಐ ಥಿಂಕ್ ನಾವು ಎಲ್ಲ ರೋಲ್ಸ್ ಟ್ರೈ ಮಾಡಬೇಕು. ಸೊ ಪರ್ಫಾರ್ಮೆನ್ಸಿಗೆ ಅದೊಂದು ಎಕ್ಸ್ಕ್ಲೂಸಿವ್ ಆಗಿ ಸಿಗುವಾಗ ಮಾಡಬೇಕು ಅನಿಸ್ತು. ಆ್ಯಂಡ್ ಆಲ್ಸೋ ದೇರ್ ಇಸ್ ಡಿಫ್ರೆಂಟ್ ಸ್ಟಾರ್ ಕ್ಯಾಸ್ಟ್. ನಮ್ಗೆ ಅದು ಇಂಪಾರ್ಟೆಂಟ್. ಯಾ ಬೋತ್ ಆರ್ ಸೀನಿಯರ್ಸ್. ಸೊ ನಾನು ದಿಯಾನು ನೋಡಿದ್ದೆ. ಸೊ ನಂಗೆ ಆಬ್ವಿಯಸ್ಲಿ ಅವಳು ಒಂದು ಒಳ್ಳೆ ದಿಯಾ ಮಾಡುವಾಗ ನೀವು ಯಾವ ಸ್ಕೂಲಲ್ಲಿ ಇದ್ರಿ? ಹೇಳ್ಬೇಕಂದ್ರೆ ನಮ್ಗಿಂತ ದೊಡ್ಡ. ಥ್ಯಾಂಕ್ ಯು ಸೋ ಮಚ್. ಬಟ್ ಎನಿವೇಸ್ ಆಕ್ಚುಲಿ ಹೇಳ್ಬೇಕಂದ್ರೆ ನನ್ಗಿಂತ ಇವರಿಬ್ರು ದೊಡ್ಡ. ಹೌದೌದು, ಕರೆಕ್ಟ್. ಅಲ್ಲ, ನಾನು ಆ ವಿಷಯಕ್ಕೆ ಬರ್ತೀನಿ. ನೀವು 2007ರಲ್ಲಿ U2 ಅಲ್ಲಿ ಆಂಕರಿಂಗ್ ಮಾಡುವಾಗ ನೀವು ಅವಾಗ ಸ್ಟ್ಯಾಂಡರ್ಡ್ ಅಲ್ಲಿ ನಾನು ನಾನು 4th ಸ್ಟ್ಯಾಂಡರ್ಡ್. ನಾನು 8th ಅಲ್ಲಿ ಇದ್ದ ಅವಾಗ. ಹೌದು, ಸ್ಕೂಲಿಂದ ಡೈರೆಕ್ಟ್ ಆಗಿ ನಾನು ನೋಡಿ ಹೀಗೆ ಮಾಡೋದು ಆಯ್ತಾ. ಸೊ ಯಾ ಇಷ್ಟೇ ನಂದು ಆನ್ಸರ್ ಅಷ್ಟೇ ಹೇಳ್ಬೇಕೇನು. ಐ ಜಸ್ಟ್ ಫಾರ್ಗಾಟ್ ದ ಕ್ವೆಶ್ಚನ್. ಒಂದು ನಿಮಿಷಕ್ಕೆ ಚಿಕ್ಕವರು ಅಂತ ಹೇಳಿದ ತಕ್ಷಣ ಖುಷಿ ಆಗ್ಬಿಡ್ತು ನನಗೆ. ಓವರ್ ಆಲ್ ಎಕ್ಸ್ಪೀರಿಯನ್ಸ್. ಎಸ್ ಫಾರ್ ನೌ ಡಾಮಿನೇಟಿಂಗ್ ಇದ್ರೆ ಅವರು ತುಂಬಾ ಸೆಟ್ ಅಲ್ಲ. ಡಾಮಿನೇಟಿಂಗ್ ಇಲ್ಲ. ಇವ್ರು ಲಿಖಿತ್ ಅವ್ರ ಪ್ರೊಡ್ಯೂಸರ್ ಬೇರೆ. ಅವ್ರೇನ್ ಗೊತ್ತಾ ಸರ್, ಸೆಟ್ ಅಲ್ಲಿ ಅವ್ರದ್ದೊಂದು ಆಕ್ಟರ್ ಮೋಡ್ ಅಂಡ್ ಪ್ರೊಡ್ಯೂಸರ್ ಮೋಡ್ ಅಂತಿತ್ತು. ಸೊ ನಾವು ನೋಡ್ತಾ ಇದ್ದಂಗೆ ಚೇಂಜ್ ಆಗ್ಬಿಡ್ತಿದ್ರು ಪ್ರೊಡ್ಯೂಸರ್ ಮೋಡಿಗೆ. ಯಾರಾದ್ರೂ ಅಲ್ಲಿ ಏನೋ ತರ್ಸ್ರಪ್ಪ ಅಂದ್ರೆ ಮೋಡ್ ಚೇಂಜ್ ಆಗ್ತಿತ್ತು ಅನ್ಸುತ್ತೆ. ಅಂಡ್ ಯಾ ಐ ಹ್ಯಾಡ್ ಫನ್. ಒಳ್ಳೆ ಕೋಸ್ಟಾರ್ಸ್ ಸಿಕ್ಕಿದ್ರು. ಅಂಡ್ ಆಲ್ಸೋ ಸ್ಟಾರ್ ಕ್ಯಾಸ್ಟ್ ಬಗ್ಗೆ ಹೇಳ್ತಿದ್ದೆ. ಸೊ ವಿಜಯ್ ಚಂದೂರ್ ಸರ್ ಇದ್ರು, ರವಿಶಂಕರ್ ಸರ್, ರಾಜೇಶ್ ಸರ್, ಸೊ ರಂಗಾಯಣ ರಘು ಸರ್ ಇದೆ. ಸೊ ಒಂದು ಒಳ್ಳೆ ಸ್ಟಾರ್ ಕ್ಯಾಸ್ಟ್ ಸಿಗೋದು ಇಂಪಾರ್ಟೆಂಟ್ ನಮಗೆ ಕಲೀಲಿಕ್ಕೆ ಆ್ಯಂಡ್ ಟು ಪರ್ಫಾರ್ಮ್ ವೆಲ್. ಸೊ ಅದರಲ್ಲೂ ಐ ಥಿಂಕ್ ಫುಲ್ ಮೀಲ್ಸ್ ಇಸ್ ಟೇಕ್ ದ ಮಾರ್ಕ್. ಲಿಖಿತ್ ಅವರೇ, ವಾಟ್ ಈಸ್ ಇಟ್ ವಿತ್ ಎಫ್? ಆ್ಯಕ್ಚುಲಿ ಫ್ಯಾಮಿಲಿ ಪ್ಯಾಕ್ ಆಯಿತು ಲಾಸ್ಟ್, ನೆಕ್ಸ್ಟ್ ಮತ್ತೆ ಫುಲ್ ಮೀಲ್ಸ್. ಇವಾಗ ಏನಕ್ಕಂದ್ರೆ ಎಫ್ ಇಂದನೇ ಶುರು ಆಗಬೇಕು ಅಂತ ಏನಾದ್ರು ಇದೆಯಾ? ವಾಟ್ ಐ ಡೋಂಟ್ ನೋ, ಇಟ್ ಕೋಇನ್ಸಿಡೆಂಟ್ ಅನ್ಸುತ್ತೆ. ಐ ಮೀನ್ ಫ್ಯಾಮಿಲಿ ಪ್ಯಾಕ್, ಫುಲ್ ಮೀಲ್ಸ್. ಸ್ವಲ್ಪ ಜನ ಫುಲ್ ಮೀಲ್ಸ್ ಫ್ಯಾಮಿಲಿ ಪ್ಯಾಕ್ ಅಂತಾರೆ ಸಡನ್ ಆಗಿ. ಐ ಡೋಂಟ್ ನೋ ವೈ. ಸೊ ನನ್ನನ್ನೇ ಕನ್ಫ್ಯೂಸ್ ಮಾಡ್ಕೊಂಡು ನಿಮ್ದು ಯಾವ ಫ್ಯಾಮಿಲಿ ಪ್ಯಾಕ್ ಅಂತಾರೆ ಸರ್? ಫ್ಯಾಮಿಲಿ ಪ್ಯಾಕ್ ಬಂದಿದೆ ಅಮೆಝಾನ್ ಅಲ್ಲಿ ಇದೆ ನೋಡಿ, ಆಮೇಲೆ ಫುಲ್ ಮೀಲ್ಸ್ ಅಂತ ಹೇಳ್ಬೇಕು. ಕೋಇನ್ಸಿಡೆಂಟ್ಲಿ ಕತೆ ಕೇಳಿದಾಗ ನನಗೆ ಅನಿಸ್ತು ಇದಕ್ಕೆ ಫುಲ್ ಮೀಲ್ಸ್ ಅಂತ ಟೈಟಲ್ ಇಟ್ರೆ ಕಂಪ್ಲೀಟ್ ಅನ್ಸತ್ತೆ. ಯಾಕಂದ್ರೆ ಇದು ಭಾವನೆಗಳ ಫುಲ್ ಮೀಲ್ಸ್ ನಮ್ಮ ಸಿನಿಮಾ, ಪ್ಲಾಟರ್ ಆಫ್ ಇಮೋಷನ್ಸ್. ಅದಕ್ಕೋಸ್ಕರ ನಾನು ಫುಲ್ ಮೀಲ್ಸ್ ಹೇಳೋಣ ಅಂತ ನಾನೇ ಸಜೆಸ್ಟ್ ಮಾಡಿದ್ವಿ ನಾಯಕಿಗೆ. ಅಂಡ್ ಅವರು ವರ್ಕ್ ಆಗತ್ತೆ ಅಂತ ಹೇಳಿದ್ರು. ಸೊ ಟೈಟಲ್ ಇಟ್ವಿ. ಓಕೆ, ಟ್ರೈಲರಲ್ಲಿ ನಂಗೆ ಇಂಟ್ರೆಸ್ಟಿಂಗ್ ಅನ್ಸಿದ್ದೇನೆಂದ್ರೆ ಫಸ್ಟ್ ಆಲ್ಮೋಸ್ಟ್ ಒಂದು 1 minute ತನಕ ಪಟ್ ಅಂತ ಲೈಕ್ ಹೋಗ್ತಾ ಇರುತ್ತೆ ಸೀನ್ಸು. ಆಮೇಲೆ ಸಡನ್ನಾಗಿ ನಿಮ್ಮಿಬ್ರದ್ದು ಮಾತ್ರ ಲೈಕ್ ಅಂದರೆ ಏನೋ ಒಂದು ಸೀನ್ ಬರುತ್ತೆ ಅಷ್ಟೇ. ಜಸ್ಟ್ ಲೈಕ್ ನಾವೇನೋ ಈ ಸೀನೇ ಯಾವುದೋ ಸ್ಟಾರ್ಟ್ ಆಯ್ತೇನೋ ಅಂತ ಅನಿಸೋ ಥರ ಇತ್ತು ಅದು. ಆ್ಯಕ್ಚುಲಿ ಯಾಕೆ ಅದು ಇಂಪಾರ್ಟೆಂಟ್ ಆಗಿತ್ತು ಆ ರೀತಿ ಟ್ರೈಲರಲ್ಲಿ ತೋರಿಸೋದು ಅಂತ? ಲೈಕ್ ಆ ಲೇಟರ್ ಪಾರ್ಟಲ್ಲಿ ತೇಜಸ್ವಿನಿ ಅವ್ರು ಕಾಣಿಸೋದೇ ಇಲ್ಲ. ಸೊ ಫೈನಲಿ ಎಂಡ್ ಆಗೋದು ಕೂಡ ನಿಮ್ಮಿಬ್ಬರು ಕಾನ್ವರ್ಸೇಷನ್ ಇಂದ. ಸೊ ಏನದು, ವಾಟ್ ಈಸ್ ದಟ್ ಕೈಂಡ್ ಆಫ್ ಎಕ್ಸ್ಪೆರಿಮೆಂಟ್ ಅಂತ ಹೇಳಿ. ಎಲ್ಲರೂ ನನ್ನೇ ರೂಪ್ತಾರೆ ಇದ್ರಲ್ಲಿ. ಯಾಕಂದ್ರೆ ಟ್ರೈಲರ್ ಕಟ್ದಲ್ಲಿ ಡಿಸಿಷನ್ ನಂದೇ ಇದ್ದು ಆ ಸೀನ್ ಇಡಬೇಕು ಅಂತ. ಒನ್ ರೀಸನ್, ಸಿನಿಮಾಲಿ ಒನ್ ಆಫ್ ದ ಮೋಸ್ಟ್ ಇಮೋಷನಲ್ ಸೀನ್. ಆ ಜರ್ನಿವರೆಗೂ ಟ್ರಾವೆಲ್ ಆಗ್ತಾ ಬರ್ತಾ ಕ್ಯಾರೆಕ್ಟರ್ ತುಂಬಾ ಇನ್ವಾಲ್ವ್ ಆಗಿರ್ತಾರೆ ಅಂತ ನನ್ನ ಭರವಸೆ. ಅಂಡ್ ಆ ಸೀನ್ ಚಿಕ್ಕ ಗ್ಲಿಮ್ಸ್ ಅಷ್ಟೇ, ಸಿನಿಮಾಲಿ ಇನ್ನ ಎಲಾಬ್ರೇಟೆಡ್ ಆಗಿದೆ. ತುಂಬಾ ಫ್ಯಾಕ್ಟ್ ಡಿಸೈಡ್ ಮಾಡುವಂತ ಸೀನ್ ಅದು. ಅಂಡ್ ನಾನು ಯೂಶಲಿ ಟ್ರೈಲರ್ಸ್ ಕಟ್ ಮಾಡಿದಾಗ ನನ್ನ ಪ್ರೀವಿಯಸ್ ಸಿನಿಮಾಗಳಲ್ಲಿ ಡಿಫ್ರೆಂಟ್ ಆಗಿರ್ಬೇಕು ಅಂತ ಭಾವಿಸ್ತೀನಿ.
ಅಂಡ್ ರೆಗ್ಯುಲರ್ ಇವಾಗ ನೀವು ನಮ್ಮ ಟ್ರೇಲರ್ ಅಲ್ಲಿ ನೋಡಿರ್ಬೋದು ನನ್ನ ಸಿನಿಮಾ ಫೈಟ್ ಇದೆ ಬಟ್ ನಾನು ಫೈಟ್ ಇಟ್ಟಿಲ್ಲ. ಸೊ ಹಲವಾರು ಟಿಪಿಕಲ್ ಫಾರ್ಮ್ಯಾಟ್ ಇಂದ ಆಚೆ ಬಂದು ಎಕ್ಸ್ಪೆರಿಮೆಂಟ್ ಮಾಡುವಂತ ಕ್ರೇಜ್ ಇದೆ ನನಗೆ. ಸೊ ಅದನ್ನ ಮಾಡಿದ್ದೀನಿ. ಆ ಸೀನ್ ಇಡಬೇಕು ಅಂತ ಅನ್ನಿಸ್ತು, ಗಟ್ ಫೀಲಿಂಗ್ ಇತ್ತು. ನಾನು ಯಾವ್ದು ಲಾಜಿಕ್ ಅದು ವರ್ಕ್ ಆಗತ್ತೆ ಆಗಲ್ಲ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಸುಮಾರು ಜನ ನನಗೆ ಅದನ್ನ ಇಡಬೇಡ ಅಂತ ಹೇಳಿದ್ದಾರೆ. 80% ಯಾರ್ಯಾರಿಗೆ ತೋರಿಸಿದೀನಿ, ಇನ್ಕ್ಲೂಡಿಂಗ್ ಡೈರೆಕ್ಟರ್ಗೂ ಅದು ಇಡಬಾರ್ದು ಅಂತ ಇದ್ರು. ಬಟ್ ಅಲ್ಲಿ ಆಕ್ಚುಲಿ ದಟ್ ಈಸ್ ದ ಡಿಫ್ರೆಂಟ್ ಥಿಂಗ್ ಅಂತ ನನಗೆ ಅನಿಸಿದ್ದು. ನೋಡುವಾಗ ಫಾಸ್ಟ್ ಪೇಸ್ದಲ್ಲಿ ಕಂಪ್ಲೀಟ್ 1 ನಿಮಿಷ ಹೋಗ್ತಾ ಇದೆ, ಸಡನ್ನಾಗಿ ಒಂದು ಸೀನ್ ಥರನೇ ಲೈಕ್ ಸ್ಟಾಪ್ದಲ್ಲಿ ನಮ್ದು ಏನಿದು ಸೀನ್ ಇಲ್ಲೇ ಸ್ಟಾಪ್ ಆಗೋಯ್ತಲ್ಲ, ಮುಂದಕ್ಕೆ ಹೋಗ್ತಾ ಇಲ್ಲ ಅನ್ನೋ ಥರ. ನಂದು ಥಾಟ್ ಪ್ರಾಸೆಸ್ ಏನಿದೆ ಅಂದ್ರೆ ಕ್ಯಾರೆಕ್ಟರ್ ಒಳಗಡೆ ಹೋಗ್ಬೇಕು ಅಂತ ನನ್ನ ಥಾಟ್ ಪ್ರಾಸೆಸ್ ಇದೆ. ಸೊ ಆ ಕ್ಯಾರೆಕ್ಟರ್ ಅಲ್ಲಿ ಅಷ್ಟರಲ್ಲಿ ಜನ ಇನ್ವಾಲ್ವ್ ಆದ್ರೆ ಒಂದ್ ಸಿನಿಮಾ ಅಲ್ಲಿ ಇನ್ನ ಬೇಗ ಇನ್ವಾಲ್ವ್ ಆಗಿರ್ತಾರೆ, ಯಾಕಂದ್ರೆ ಆ ಸೀನ್ ಅಲ್ಲಿ ಒಳಗೆ ಹೋಗ್ಬಿಟ್ಟಿರ್ತಾರಲ್ಲ. ಸೊ ಇಡೀ ಸಿನಿಮಾ ಕನೆಕ್ಟ್ ಬೇಗ ಆಗತ್ತೆ ಅಂತ ನನ್ನ ಥಾಟ್ ಪ್ರಾಸೆಸ್. ಐ ಡೋಂಟ್ ನೋ ಎಷ್ಟು ವರ್ಕ್ ಡೋಂಟ್ ವರಿ, ಪ್ರೀತಿ ಪರ್ಮಿಷನ್ ತಗೊಂಡೆ ಅವರಿಬ್ರು ಮಾತಾಡ್ತಾ ಇದ್ರು. ಹೌದಾ? ಇವ್ರ ಹಿಂದ್ಗಡೆ ನಿಂತ್ಕೊಂಡು ಡೈಲಾಗ್ಸ್ ಹೇಳ್ತಾ ಇದ್ದೆ, ಅವರಿಬ್ರು ಪ್ರಾಂಪ್ಟ್ ತಗೋತಾ ಇದ್ರು ಅವರಷ್ಟೇ. ಓಕೆ. ಸಿನಿಮಾನೇ ಇವ್ರ ಅದು ಬೇಡ. ಸೊ ಇನ್ನು ಖುಷಿ ಅವ್ರಿಗೆ ಫೋಟೋಗ್ರಾಫ್ ಮಾಡಕ್ ಬಂದಿರೋ ಕ್ಯಾಮ್ರಾ ಪರ್ಸನ್ ಮೇಲೆ ಲವ್ ಆಗೋದು ಎಷ್ಟು ಸರಿ? ಲವ್ ಇಲ್ಲ, ಕ್ರಶಿಂಗ್ ಅಷ್ಟೇ. ಕ್ರಶ್ ಮಾಡ್ಬಿಡ್ತಾರೆ. ಲವ್ ಆಗಕ್ಕೆಲ್ಲ ನಾವು ಬಿಟ್ಟಿಲ್ಲ, ಫ್ಲರ್ಟ್ ಅಷ್ಟೇ. ಯಾಕಂದ್ರೆ ಇಟ್ಸ್ ನಾಟ್ ಮೈ ಟೈಪ್. ಹೌದಾ? ಪಾಪ ಹಿಂಗೆ ಹೇಳಿ ಹೇಳಿ ಇಬ್ರು ನಾಟ್ ಮೈ ಟೈಪ್ಸ್. ಮೈ ಟೈಪ್ಸ್. ನಮ್ಮಣ್ಣ ಕೋಟಿ ಅಧಿಪತಿ, ನಾನು ಅದಕ್ಕೆ ಫೋಟೋಗ್ರಾಫರ್ನ ಮದುವೆ ಆಗ್ಲಿ ಅನ್ಕೊಂಡು. ಸೊ ಅಂಡ್ ಕೊಲಾಬ್ರೇಷನ್ಗಂತೂ ಇವ್ರಿಬ್ರನ್ನ ಕರ್ಕೊಂಡ್ ಬಂದಿಲ್ಲ. ಚೆನ್ನಾಗಿ ನಮ್ಮಣ್ಣ ದುಡ್ಡು ಕೊಟ್ಟಿದ್ದಾರೆ, ದುಡ್ಡು ಕೊಟ್ಟು ಫ್ರೀ ಮಾಡ್ಸಿಲ್ಲ ಅಂತ ಹೇಳ್ತಾ ಇದ್ದಾರೆ, ನಂಬಬೇಡಿ. ಸೊ ಯಾ, ಜೋಕ್ಸ್ ಅಪಾರ್ಟ್, ಒಂದು ಏನ್ ಕ್ವೆಶ್ಚನ್? ಪ್ರೀತಿ ಎಷ್ಟು ಸರಿ ಅಂದ್ರೆ ಮದುವೆಗೆ ಬಂದಿರೋ ಫೋಟೋಗ್ರಾಫರ್ನ ಜೊತೆಗೆ ಸಂಬಂಧ ಇಟ್ಕೊಳ್ಳೋದು ಎಷ್ಟು ಸರಿ? ನೀವ್ ಮಾಡೋದ್ ಸರಿನಾ? ಏನು ಡೈರೆಕ್ಟರ್ ಹೇಳ್ಕೊಟ್ರು, ಹೇಳಿ ಈ ತರ ಮಾಡಿ ಅಂತ ಹೇಳಿದ್ರು. ಲಿಖಿತ್ ಅವರು ದಾರಿ ತೋರಿಸಿದ್ರು, ಅದಕ್ಕೆ ಮಾಡಿದೀನಿ. ನಾನ್ ದಾರಿ ಮಾಡ್ಕೊಟ್ಟೆ. ಅವ್ರು ಫುಲ್ ಕ್ಯಾರೆಕ್ಟರ್ ಅಲ್ಲಿ ಇದಾರೆ, ಬೇರೆಯವರೆಲ್ಲ ಕ್ಯಾರೆಕ್ಟರ್ ಆಚೆ ಸರ್ ನಾವ್ ಯಾವತ್ತಿದ್ರು ಕ್ಯಾರೆಕ್ಟರ್ ಅಲ್ಲಿ ರಿಲೀಸ್ ವರ್ಗು. ಸೊ ಹಂಗ್ ಹೇಳ್ಕೊಟ್ರು, ಅದಕ್ಕೆ ಮಾಡೋಣ ಅಂದ್ಬಿಟ್ಟು ಒಂದು ವಿಭಿನ್ನವಾಗಿ, ಅಂದ್ರೆ ದಿಯಾ ಅಲ್ಲಿ ಎಲ್ಲರೂ ಆಲ್ಮೋಸ್ಟ್ ನನ್ನ ತುಂಬಾ ಸಾಫ್ಟ್ ಕ್ಯಾರೆಕ್ಟರ್ಸ್ ನೋಡಿ, ಸೀರಿಯಸ್ ಕ್ಯಾರೆಕ್ಟರ್ಸ್ ನ ನೋಡಿ, ಇದು ಒಂಥರ ಫನ್ ಅಂಡ್ ಕಾಂಟ್ರಾಸ್ಟ್ ಕ್ಯಾರೆಕ್ಟರ್. ಇದು ಪೂಜಾ ಅನ್ನೋ ಕ್ಯಾರೆಕ್ಟರ್ ಇದುವರೆಗೂ ಆಡಿಯನ್ಸ್ ನೋಡದೇ ಇರೋಂತ ಖುಷಿನ ಇಲ್ಲಿ ಪೂಜಾ ಆಗಿ ನೋಡ್ತಾರೆ. ಸೊ ಐ ಆಮ್ ಎಕ್ಸೈಟೆಡ್ ಟು ಶೋ ಇಟ್. ಇನ್ನು ಗುರುಕಿರಣ್ ಅವರ 2 ಹಾಡುಗಳು ಆಕ್ಚುಲಿ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ. ಒಂದು ಪೆಪ್ಪಿ ನಂಬರ್, ಒಂದು ಡ್ಯುಯೆಟ್ ತರ, ಅದ್ರಲ್ಲಿ ಇಬ್ರು ಇದ್ದಾರೆ ಆಕ್ಚುಲಿ. ಸೊ ಅಂದ್ರೆ ಏನು ಅಂದ್ರೆ ಇಬ್ರು ಹೀರೋಯಿನ್ಸ್ 2 ಹಾಡಲ್ಲಿ ಇರಬೇಕು ಅನ್ನೋ ಐಡಿಯಾ ಯಾರ್ದು ಅಂತ? ಅವ್ರಿಗೊಂಥರ ಖುಷಿ ಸರ್. ಇಬ್ರು ಹೀರೋಯಿನ್ಸ್ 2 ಹಾಡಲ್ಲೂ ಇರ್ಬೇಕು ಅನ್ನೋ ಐಡಿಯಾ ನಮ್ ಡೈರೆಕ್ಟರ್ ಸರ್. ಹೆಂಗು ಇಬ್ರನ್ನ ಕ್ಲಾಸ್ ಮಾಡಿದೀವಿ ಅಂದ್ರೆ ಇಬ್ರಿಗೂ ಏನೋ ಅಲ್ಲಿ ಇನ್ಸೆಕ್ಯೂರಿಟಿ ಇಶ್ಯೂಸ್ ಆಗ್ಬಾರ್ದು ಅಂತಾನೆ, ಅಂದ್ರೆ ಒಂದ್ ಹಾಡು ಅವ್ರಿಗೆ ಮಾತ್ರ ಇದಾರೆ ಆ ತರ ಏನಾದ್ರು ಪ್ಲಾನ್ ಇರ್ಬೋದು. ತುಂಬಾ ಮೃದು ಸ್ವಭಾವದವರು, ಸೊ ಅವ್ರು ಯಾರಿಗೂ ಹರ್ಟ್ ನಿಮಗೆ ಸಿಂಗಲ್ ಹಾಡ್ ಬೇಕಿತ್ತು ಅಂತ ಅನ್ಸ್ಲಿಲ್ವಾ? ನಮ್ಗೆ ಒಂದು ಸ್ಟ್ಯಾಂಡ್ ಅಲೋನ್ ಆ ಡ್ಯಾನ್ಸ್ ನಂಬರ್ ಇವ್ರಿಬ್ರು ಟಾರ್ಚರ್ ಕಟ್ಟೆ ಮಾಡ್ಸಿರೋದು. ನಾನು ಆಕ್ಚುಲಿ ಇದು ಮಾಡಿಸಿದೆ, ಮಾಂಟಾಜ್ ತರ ಇತ್ತು ಅದು. ಇವ್ರಿಬ್ರು ಇಲ್ಲ ನಾವಿಬ್ರು ಡ್ಯಾನ್ಸ್ ಮಾಡ್ಬೇಕು ಅಂದ್ಬಿಟ್ಟು ಇವ್ರಿಬ್ರು ಮಾಡ್ಸಿದ್ವಿ. ಐ ಥಿಂಕ್ ಆ ನೆಸೆಸಿಟಿ ನೀವ್ ಹೇಳ್ದಂಗೆ ಸೀರಿಯಸ್ಲಿ ಆ ನೆಸೆಸಿಟಿ ಇಲ್ಲ. ಅಂದ್ರೆ ಒಬ್ರಿಗೊಂದ್ ಸಾಂಗ್ ಬೇಕು ಕೊಟ್ರೆ ಆಬ್ವಿಯಸ್ಲಿ ಎಲ್ರಿಗೂ ಇಷ್ಟನೇ ಆಗುತ್ತೆ. ಬಟ್ ಇಲ್ಲಿ ಕಂಟೆಂಟಿಗೆ ಏನ್ ಬೇಕು ಹಾಗೆ ಸಾಂಗ್ಸ್ ಬರುತ್ತೆ. ಸೊ ಐ ಡೋಂಟ್ ಥಿಂಕ್ ಸೊ ಸಪರೇಟ್ ಆಗಿ ಸುಮ್ನೆ ಒಬ್ರಿಗೋಸ್ಕರ ಒಂದ್ ಸಾಂಗ್ ಮಾಡಿ ಇನ್ನೊಬ್ರಿಗೋಸ್ಕರ. ಯಾಕಂದ್ರೆ ಗುರುಕಿರಣ್ ಸರ್ ಹೇಳಿದ್ರು ಪ್ರೆಸ್ ಮೀಟ್ ಅಲ್ಲಿ, ಅಂದ್ರೆ ಮಾಂಟಾಜಸ್ ತರ ಬರುತ್ತೆ ಅಷ್ಟೇನೆ, ಸಾಂಗಿಗೆ ಅಂತ ಸಾಂಗ್ ಇಲ್ಲ ಅಂತ. ಸೊ ಅಂದ್ರೆ ಸ್ಟೋರಿನ ಡ್ರೈವ್ ಮಾಡುವಂತ ಸಾಂಗ್ಗಳ 2 ಕೂಡ ಹೌದು. ಅಥವಾ ನಾವು ಸುಮ್ಮನೆ ಈಗ ಸಾಂಗ್ ಬಂತು ಅಂತ ರಿಲ್ಯಾಕ್ಸ್ ಇಲ್ಲ ಆಗಲ್ಲ, ಆ ತರ ಎಲ್ಲ ಸ್ಟೋರಿ ನೋಡ್ರೆ ಸ್ಟೋರಿ ಕನೆಕ್ಟೆಡ್ ಇರುತ್ತೆ ಸಾಂಗ್ಸ್. ಅಫ್ಕೋರ್ಸ್ ತೇಜಸ್ವಿನಿ ಅವ್ರನ್ನ ನೋಡುವಾಗ ಸ್ವಲ್ಪ ಹುಡುಗರು ರಿಲ್ಯಾಕ್ಸ್ ಆಗ್ಬೋದು ಆ ಸಾಂಗ್ ಅಲ್ಲಿ ಥ್ಯಾಂಕ್ಸ್ ಕಂಪ್ಯಾರಿಟಿವ್. ನೀವು ಖಂಡಿತವಾಗ್ಲೂ ರಿಲ್ಯಾಕ್ಸ್ ಆಗ್ತೀರಿ. ನನಗೆ ಆಕ್ಚುಲಿ ನಾನು ಲಕ್ಕಿ ಅಲ್ಲ ಸರ್. ಸೊ ನಿಮ್ದು ಗುರುಕಿರಣ್ ಸರ್ ಜೊತೆಗೆ 2ನೇ ಕಾಂಬಿನೇಷನ್. ಹೌದು. ಸೊ ಆಕ್ಚುಲಿ 3ನೇ ಸಿನಿಮಾ. ಓಕೆ. ಸೊ ಒರೇಡ್ದೋರಿ ಎಸ್ಎಲ್ ಮಾಡಿದ್ದೆ, ಅದ್ರಲ್ಲಿ ಹಾಡಿದ್ರು, ಡ್ಯಾನ್ಸ್ ಮಾಡಿದ್ವಿ. ಹೌದು. 2010 ಅಲ್ಲಿ. ಅದಾದ್ಮೇಲೆ ಫ್ಯಾಮಿಲಿ ಪ್ಯಾಕ್ ಆದ್ಮೇಲೆ ಫುಲ್ ಬೀಸ್. ಸೊ ಏನು ಆ ಕಾಂಬಿನೇಷನ್ ಈಗ ಮತ್ತೊಂದ್ಸಲ ವರ್ಕ್ ಆಗಿದೆ. ಆ್ಯಂಡ್ ಅಫ್ಕೋರ್ಸ್ ಗುರುಕಿರಣ್ ಸರ್ ಮತ್ತೆ ಫ್ರೆಶ್ ಅಂತ ಅನ್ಸ್ಕೊಂಡಿದ್ದಾರೆ ಈ ಹಾಡುಗಳು ಕೇಳುವಾಗ. ಕಾಂಬಿನೇಷನ್ಗಿಂತ ಮುಖ್ಯವಾಗಿ ಅವ್ರ ಕತೆ ಕೇಳ್ತಾರೆ, ಇಮಿಡಿಯೇಟ್ ಆಗಿ ಒಪ್ಕೊಳ್ಳಲ್ಲ. ನಾನು ಹಿಂದೆ ಸಿನಿಮಾ ಮಾಡಿದ್ದೆ ಅದೆಲ್ಲ ರಿಲೇಷನ್ ಇದೆ, ಅದೆಲ್ಲ ಸೆಕೆಂಡರಿ ಫ್ಯಾಕ್ಟರ್. ಫಸ್ಟ್ ಫ್ಯಾಕ್ಟರ್ ಬರೋದೇ ಕತೆ. ಸೊ ವಿನಾಯಕ್ ಆಲ್ಮೋಸ್ಟ್ 4-5 ಸಲ ಕತೆ ಹೇಳಾದ್ಮೇಲೆ
ಒಂದೂವರೆ 2 ತಿಂಗಳು ಗ್ಯಾಪ್ ತಗೊಂಡು ಅದಾದ್ಮೇಲೆ ಅವ್ರು ಒಪ್ಕೊಂಡಿದ್ರು. ಓಕೆ. ಸೊ ಅವ್ರ ಕತೆ ಒಪ್ಪಿಗೆ ಆದ್ಮೇಲೆ ಅವ್ರು ಇದ್ ಮಾಡೋದು. ಅಂಡ್ ನಾವೇನ್ ಹಾರ್ಡ್ ಆಗಿ ಕನ್ವಿನ್ಸ್ ಮಾಡ್ಬೇಕಂತ ಏನಿಲ್ಲ. ಅವ್ರಿಗೆ ಇಷ್ಟ ಆಗಿದ್ರೆ ಅವ್ರು ಕನ್ವಿನ್ಸ್ ಆಗಿದ್ರೆ ಡನ್, ಇಲ್ಲ ಅಂದ್ರೆ ನೀವು ಅವ್ರನ್ನ ಕನ್ವಿನ್ಸ್ ಮಾಡಕ್ ಆಗಲ್ಲ. ತೇಜಸ್ವಿನಿ ಅವರಿಗೆ ಡಬ್ಬಿಂಗ್ ಮಾಡಿರ್ತೀರಾ ಈ ಸಿನಿಮಾದಲ್ಲಿ. ಸೊ ನಿಮಗೆ ಯಾವ್ದೊಂದು ತುಂಬಾ ಇಂಪ್ಯಾಕ್ಟ್ಫುಲ್ ಸೀನ್ ಅಂತ ಅನ್ಸಿದ್ ಯಾವುದು, ಅದು ಜನಗಳಿಗೂ ಕನೆಕ್ಟ್ ಆಗ್ಬೋದು ಅಂತ ಅನ್ಸಿದ್ ಯಾವ್ದು ನಿಮಗೆ? ಐ ಥಿಂಕ್ ಒಂದು ಸೀನ್ ಇದೆ ವೇರ್ ಶಿಲ್ ಎಕ್ಸ್ಪ್ರೆಸ್ ಅವಳಿಗೆ ಅವ್ರು ಎಷ್ಟಿಷ್ಟ ಲಕ್ಕಿನ ಅಂತ, ಪ್ರೀತಿಗೆ ಎಷ್ಟಿಷ್ಟ. ಅವ್ರು ಸಿಕ್ಕಾಕೊಂಡಿಲ್ಲ, ಇನ್ನು ಸದ್ಯಕ್ಕೆ ಅವ್ರ ಪ್ರೀತಿ ಜೊತೆನೆ ಇದ್ದಾರೆ. ಓಕೆ. ಮತ್ತೆ ಆಮೇಲೆ ಸಿಗಾಕೋತಾರೆ. ಸಿಕ್ಕಾಕೊಂಡ್ರಲ್ರಿ, ನೀವೇ ಹೇಳ್ಬಿಡಿ. ತುಂಬಾ ಬಾಯ್ ಬಿಡಿಸ್ತಾ ಇದ್ದಾರೆ. ಅದೇ ಆ ಸೀನ್ ನಂಗೆ ತುಂಬಾನೇ ಇಷ್ಟ. ಓಕೆ. ಅಂಡ್ ಆಲ್ಸೋ ಒನ್ ಮೋರ್ ಸೀನ್ ವಿತ್ ಹರ್, ಅವ್ರಿಗೆ ಯು ಕಾಂಟ್ ಫಾಲ್ ಇನ್ ಲವ್ ವಿತ್ ಮೈ ಗೈ ಅಂತ ಒಂದ್ ಸ್ವಲ್ಪ ವಾರ್ನ್ ಮಾಡ್ತೀನಿ. ಆಕ್ಚುಲಿ ಇದು ಕತೆ ಏನಂದ್ರೆ ಇವರು ಅವ್ರನ್ನ ಲವ್ ಮಾಡ್ತಾ ಇರ್ತಾರೆ, ಇವರು ನನ್ನ ಲವ್ ಮಾಡ್ತಾ ಇರ್ತಾರೆ. ಅದು ಸಾರಿ, ಯಾವ ತರ ಸ್ಟೋರಿ ಇದು ಇದು ಇವಾಗ ಬಂದಿರೋದು ಒಂದ್ ಲೈನ್ ನಮ್ಗೆ ಗೊತ್ತಿಲ್ಲ. ನೆಕ್ಸ್ಟ್ ಮೂವಿನ ಸರ್ ನಮ್ಮನೆ ಕಾಸ್ಟ್ ಮಾಡ್ತಾ ಇದ್ದೀರಾ? ಅದೇ ಫುಲ್ ಮೀಲ್ಸ್. ಯಾವ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಈ ಸಿನಿಮಾಗೆ? UA 13+. ಓಕೆ. ಅಲ್ಲ 3 ಜನ ಸ್ಟ್ರೈಟ್ ಅಲ್ವಾ? ಫುಲ್ ಆನ್, ಅದ್ರಲ್ಲಿ ಏನು ಕನ್ಫ್ಯೂಷನ್ ಇಲ್ಲ? ನೋ ಕನ್ಫ್ಯೂಷನ್, ಕ್ಲಿಯರ್ ಆಗಿದ್ದೀವಿ. ಏನೋ ಹೇಳ್ಬಿಟ್ಟು ಇದು ನೀವಿಬ್ರನು ಓಕೆ ಸೇಫ್ ಆಗಿದ್ದೀರಾ, ನನ್ ಕತೆ ಹೇಳಿ. ಬಟ್ ಸ್ಟಿಲ್ ಎಲಾಬ್ರೇಟ್ ಅದೊಂದು ಸ್ವಲ್ಪ. ಅವ್ರಿಗೆ ಇಷ್ಟ, ಅದು ನೀವು ಅವ್ರಿಗೆ ಇಷ್ಟ, ಅದೇನು ಅರ್ಥ ಆಗಿಲ್ಲ ನಮಗೆ. ಅವ್ರು ಹೇಳ್ತಾನೆ, ಅವ್ರು ಮಾತಾಡ್ತಾನೆ, ಸಿನಿಮಾ ನೋಡೋದೇ ಅರ್ಥ ಆಗೋದು. ಯೋಚನೆ ಮಾಡ್ತಾ ಇದ್ದಾರೆ ಇಷ್ಟೊತ್ತೇನೋ. ಓಕೆ. ಈಗ ಒಂದು ಜಸ್ಟ್ ನಮ್ಮ ಹೀರೋ ಸರ್ರೇ ಪ್ರೊಡ್ಯೂಸರ್ ಕೂಡ ಆಗಿರೋದ್ರಿಂದ ನಾಯಕ ನಟಿಯರಾಗಿ ನಿಮ್ಗೆ ಅವ್ರ ಬಗ್ಗೆ ಎಷ್ಟು ಗೊತ್ತಿದೆ ಅಂತ ಒಂದು ಟೆಸ್ಟ್, ಸ್ಮಾಲ್ ಟೆಸ್ಟ್ ಆಯ್ತಾ? ಕಂಪ್ಯಾಟಿಬಿಲಿಟಿ. ಎಸ್. ಅಯ್ಯೋ, ಕಂಪ್ಯಾಟಿಬಿಲಿಟಿ ಇಲ್ಲ, ಅವ್ರ ಜರ್ನಿ ಬಗ್ಗೆನೂ ಇರುತ್ತೆ. ನೋಡೋಣ ಎಷ್ಟು ತಿಳಿಸ್ಕೊಂಡಿದ್ದೀರಾ ಅಂತ. ಲಿಖಿತ್ ಶೆಟ್ಟಿ ಅವರು 2007ರಲ್ಲಿ ಆ್ಯಕ್ಚುಲಿ ಲೈಕ್ ಯೂಟ್ಯೂಬ್ ಚಾನಲಲ್ಲಿ ಆ್ಯಂಕರಿಂಗ್ ಸ್ಟಾರ್ಟ್ ಮಾಡಿದ್ದು. ಸೊ ಆ ಒಂದು ಶೋನ ಹೆಸರೇನು? ಅಯ್ಯೋ ಹೇಳೇ ಇಲ್ವಲ್ಲ. ಟಾಕ್ ವಿತ್ ಲಿಖಿತ್ ಶೆಟ್ಟಿ. ಯಾಕಂದ್ರೆ ಇವರು ಎಷ್ಟು 4ನೇ ಕ್ಲಾಸ್, ನೀವು ಅವ್ರು 8ನೇ ಕ್ಲಾಸ್. ಚಿಟ್ ಚಾಟ್ ವಿತ್ ಲಿಖಿತ್. ಟಾಕ್ ವಿತ್ ಲಿಖಿತ್ ಶೆಟ್ಟಿ, ಜಸ್ಟ್ ಮಾತಲ್ಲಿ ವಿತ್ ಲಿಖಿತ್ ಶೆಟ್ಟಿ ಅಂತ ಗೊತ್ತಿಲ್ವಾ? ಸೋತ್ರ ಯೂಟ್ಯೂಬ್ ಬಕ್ರ. ಬಕ್ರಾ ಅಂತ. ಹೆಂಗೆ ಕರೆಕ್ಟ್ ಆಗಿ ಹೆಸರಿಟ್ಟಿದ್ದಾರೆ? ಯೂಟ್ಯೂಬ್ ಬಕ್ರಾ ಅಂತ. ನೋಡಿದ್ರೆ ಹೆಸರು ಹೆಂಗಿಟ್ಟಿದೀವಿ. ಲಿಖಿತ್, ನೆಕ್ಸ್ಟ್ ಪ್ರಶ್ನೆ, ಲಿಖಿತ್ ಶೆಟ್ಟಿ ಅವರ ಮೊದಲ ಕನ್ನಡ ಸಿನಿಮಾದ ಹೆಸರು? ಸಂಕಷ್ಟಕರ ಅಲ್ಲ, ಅದಕ್ಕಿಂತ ಮುಂಚೆ ಒಂದು ಸಂಕಷ್ಟಹರ ಗಣಪತಿ ಅಂತ. ಡಾರ್ಲಿಂಗ್ ಕೃಷ್ಣ ಮಿಲನ ಅವ್ರ ಜೊತೆ ಒಂದು ಸಿನಿಮಾ ಮಾಡಿದ್ದಾರೆ. ಅದು ಅಲ್ಲ, ಅದು ಸುಳ್ಳು, ಅದು ತಪ್ಪು, ಸಾರಿ. ಹೋಗ್ಲಿ, ಅದು ಹೆಸರು ಹೇಳಿ ನೋಡುವ. ಡಾರ್ಲಿಂಗ್ ಕೃಷ್ಣ ಅವ್ರ ಜೊತೆ ಮಾಡಿದ್ದು ಮಿಲನ ನಾಗರಾಜ್ ಎಲ್ಲ ಇರೋದು. ನಮ್ ದುನಿಯಾ. ಬ್ರೋ, ಇವ್ರು ಏನೂ ತಿಳ್ಕೊಂಡಿಲ್ಲ ನಿಮ್ ಬಗ್ಗೆ. ಹೌದು, ಮುಂಚೆನೆ ಇಂಟರ್ವ್ಯೂ ಮಾಡಿದ್ರೆ ಸರ್ ನಾವು ತುಂಬಾ ಚಿಕ್ಕವ್ರು ಅವಾಗ, ಅದಕ್ಕೆ ಗೊತ್ತಾಗ್ಲಿಲ್ಲ. ನಮ್ಮ ಏರಿಯಾ ನಮ್ ದುನಿಯಾ. ಇವ್ರು ಲಾಸ್ಟ್ ಫ್ಯಾಮಿಲಿ ಪ್ಯಾಕ್ ಬಂದಾಗ್ಲೂ ನೀವು ಚಿಕ್ಕವರ ಇನ್ನು? ಅವಾಗ್ಲೂ ತುಂಬಾ ಚಿಕ್ಕವ್ರೆ. ಹಾ, ಇಲ್ಲ, ನಮ್ ದುನಿಯಾ ನಮ್ಮ ಏರಿಯಾನ. ಅದು ಆ ಹೆಸರಾಯ್ತು. ಬಟ್ ಇವ್ರ ಮೊದಲನೇ ಸಿನಿಮಾ ನಮ್ ದುನಿಯಾ ನಮ್ ಸ್ಟೈಲ್, ಅದು ನಮ್ ಸ್ಟೈಲ್. ಬಟ್ ಅದು ಮೊದಲನೇ ಸಿನಿಮಾ ಅಲ್ಲ. ನಾನು ಕೇಳಿದ್ ಮೊದಲನೇ ಸಿನಿಮಾ ಯಾವ್ದು, ಹೆಸರೇನು? 2009 ರಿಲೀಸ್ ಆಗಿದೆ. ರಿಲೀಸ್ ಆಗಿದೆ. ಸಂಕಷ್ಟಕರ ಅದಕ್ಕಿಂತ ಮುಂಚೆ ಒಂದು ಮಾಡಿದ್ರ ನೀವು? ಮುಂಚೆ ಅದ್ ಮಾಡಿದ್ವಿ. ನನ್ನ ಡೆಬ್ಯೂ ರೀ. ಕನ್ನಡದಲ್ಲ. ಹೌದು. ತೆಲುಗು ಅಲ್ಲ, ಇವ್ರು ಕನ್ನಡನೇ ಇಷ್ಟು. ತುಳು ಕೇಳಿದ್ರಿ ನೀ ಅಂತ ಹೇಳ್ಬೋದು. ಆಲ್ರೆಡಿ ತುಳು ಹೆಸರು ಕೂಡ ಹೇಳಿದಾರ ಅವರು. ಕೇಳ್ತೀನಿ ಆ ಪ್ರಶ್ನೆ. ಸರ್ ಹೆಸರೇ ಬರಲ್ಲ, ಅದೆಲ್ಲ ಪ್ಲೀಸ್. ನಾವು ಅದು ಗೊತ್ತು ಪರ. ಅದನ್ನೇ ಕೇಳಿದ್ದು. ಅದು ತುಳು ತಾನೆ? ಅದು ಮೊದಲ ಕನ್ನಡ ಕನ್ನಡ ರೀ. ಸಿನಿಮಾ. ಅದು ಕನ್ನಡನ? ಅದು ತುಳು ಅಲ್ಲ, ಕನ್ನಡ ತಾನೆ. ಮೊದಲ ಕನ್ನಡ ಸಿನಿಮಾ. ಹೌದು, ಕನ್ನಡ ಗೊತ್ತಿಲ್ಲ, ಪೆರೋಲ್ ಗೊತ್ತು. ಪೆರೋಲ್ ಕನ್ನಡ ಕನ್ನಡ ಸಿನಿಮಾನೇ. ನನಗೂ ಎಷ್ಟು ಗೊತ್ತಿದೆ ಗೊತ್ತಿರ್ಲಿಲ್ಲ ನೋಡಿ, ಇದು. ಎಷ್ಟು ಗೊತ್ತಿದೆ ನೋಡಿ. ನಾನು ಅದು ತುಳು ತುಳು is ಅನ್ಕೊಂಡೆ. already asal. ಬಟ್ ಓಕೆ, ವಾಟ್ ಇಸ್ ಇಟ್? ಏನೇನು? ತುಳು ಸಿನಿಮಾ ಹೇಳಿ ಈಗ. ಅದೇ ಹೇಳಿದ್ರಲ್ಲ. ಅಂದ್ರೆ ಅರ್ಥ ಏನೇನು ಪುರ ಹೇಳಿ. ಮೀನಿಂಗ್ ಏನು? ಒಂದ್ಸತಿ ಹೆಸರು ಹೇಳಿ ಕರೆಕ್ಟ್ ಆಗಿ. ಒರಿಯಾಡ್ದೋರಿ ಅಸಲ್. ಹಾ, ಗೊತ್ತಿಲ್ಲ. ಅರ್ಥ ಹೇಳಿದ್ರೆ ನೆಕ್ಸ್ಟ್ ಪ್ರಶ್ನೆ ಕೇಳೋದು. ಒರಿಯಾರ್ದಲ್ ಒರಿಯಾರ್ಸ್ ಅಲ್ಲ, ಹೊರಿಯರ್ದೋರಿ ಅಸಲ್. ಮೆಲ್ಲ ಹೇಳಿ ಸರ್. ಅವ್ರು ತಾನೆ. ಅದಕ್ಕೆ ಬಂದ್ಬಿಡಿ. ಈಗ ಅರ್ಥ ಹೇಳಿದ್ರೆ ನೆಕ್ಸ್ಟ್ ಪ್ರಶ್ನೆನೇ ಇಲ್ಲ. ಏನ್ ಸಿಹಿ ಚಿತ್ರಾನ್ನ ಹೋಗಿತ್ತು. ಸಿ, ನಿಮಗೆ ಇನ್ನೂ ಡಿಸ್ಗ್ರೇಸ್ಮೆಂಟ್ಸ್ ನ ನೀವು ಇಲ್ಲೇ ಸ್ಟಾಪ್ ಮಾಡ್ಕೋಬಹುದು. ಏನು ಮೀನಿಂಗ್? ಒಬ್ಬಂಕಿಂತ ಒಬ್ಬ ಕಿಲಾಡಿ. ಒಬ್ಬನ್ಕಿಂತ ಒಬ್ಬ ಕಿಲಾಡಿ ಅದು ಅವರೇ ಹೇಳ್ತಾರೆ. ಒಬ್ರಕ್ಕಿಂತ ಒಬ್ರು ಕಿಲ್ಲಾಡಿ. ಸೊ ದ ಕ್ವಶನ್ ಕಂಟಿನ್ಯೂಸ್. ಓಕೆ, ಲಿಖಿತ್ ಶೆಟ್ಟಿ ಅಭಿನಯದ ಈ ಸಿನಿಮಾಗೆ ಮುಂಗಾರು ಮಳೆ ಸಿನಿಮಾದ ಕತೆ ಬರೆದ
ಪ್ರೀತಮ್ ಗುಬ್ಬಿ ನಿರ್ದೇಶಕ. ಯಾವ ಸಿನಿಮಾ ಅದು? ಈ ಫ್ಯಾಮಿಲಿ ಬಗ್ಗೆ ಮುಂಚೆ ಅಲ್ಲ, ಫ್ಯಾಮಿಲಿ ಪ್ಯಾಕೇನಾ ಅಂತ. ಫ್ಯಾಮಿಲಿ ಹಾಕಲ್ಲ. ಎಷ್ಟು ತಿಳ್ಕೊಂಡಿದ್ದಾರೆ ಸಂಕಷ್ಟಕರ ಫ್ಯಾಮಿಲಿ ಪ್ಯಾಕ್. ಮುಂಗಾರು ಮಳೆ ಕತೆ ಬರದ ಪ್ರೀತಮ್ ಗುಬ್ಬಿ ಅಂತ ಹೇಳಿದೀನಿ. ಪ್ರೀತಮ್ ಗುಬ್ಬಿನೇ ತಾನೆ ಸಂಕಷ್ಟಕರದಲ್ಲ. ಅವ್ರನ್ನ ಕೇಳಂಗಿಲ್ಲ. ಸಂಕಷ್ಟ ಇಸ್ ನಾಟ್ ಪ್ರೀತಮ್ ಗುಬ್ಬಿ. ದೆನ್ ಇಸ್ ಫ್ಯಾಮಿಲಿ ಪ್ಯಾಕ್. ಬೇರೆ ಹೇಳಮ್ಮ, ಇನ್ನೇನಿದೆ? ಅಬ್ಬಬ್ಬನ ಮತ್ತೆ ಫ್ಯಾಮಿಲಿ ಪ್ಯಾಕ್. ಅಲ್ಲ, ಇಲ್ಲಿ ಗೊತ್ತಾಗ್ತಿದೆ ಸರ್ ಎಷ್ಟು ಅವರು ನಿಮ್ ಬಗ್ಗೆ ಆಕ್ಚುಲಿ ತಿಳ್ಕೊಂಡಿದ್ದಾರೆ ಬಿಫೋರ್. ಫ್ಯಾಮಿಲಿ ಪ್ಯಾಕ್ ಸಾಧ್ಯನೇ ಇಲ್ಲ. ಪೇರೋಲ್ ನಮ್ದು ಅದೊಂದ್ ಬಿಟ್ಟು ಎಲ್ಲ ಹೇಳಿದ್ವಿ ನಾವು. ಓಕೆ. ಸೊ ಲಿಖಿತ್ ಅವರ ಯಾಕೋ ನಮ್ದು 17 Pro ಕ್ಯಾನ್ಸಲ್ ಆಗುತ್ತೆ. ಯಾವುದು ಗೊತ್ತಿಲ್ಲ, ಒಂದಾದ್ರೂ ಅಟ್ಲೀಸ್ಟ್ ಕರೆಕ್ಟ್ ಉತ್ತರ ಬರುತ್ತೆ ನೋಡೋಣ. ಈಗ ಕೇಳಿ. ಅಚ್ಯುತ್ ಕುಮಾರ್ ಅವರು ಲಿಖಿತ್ ಶೆಟ್ಟಿ ಅವರಿಗೆ ಯಾವ ಸಿನಿಮಾದಲ್ಲಿ ಅಪ್ಪನಾಗೆ ಆಕ್ಟ್ ಮಾಡಿದ್ದಾರೆ? ಇದರಲ್ಲಿ ಫ್ಯಾಮಿಲಿ ಪ್ಯಾಕ್ ಅಲ್ಲಿ ಇನ್ನೊಂದು ಸಂಕಷ್ಟಕರ. ನೈಸ್, ಇಬ್ರು ಒಂದೊಂದು ಹೇಳಿದ್ರು. ಬೆಟರ್. ನಾವೀಗ ನಾನು ಅನ್ಕೊಳ್ಳೋದು, ನಾವು ಇಂಟರ್ವ್ಯೂ ಮಾಡಕ್ ಬಂದವರೇ ಇಷ್ಟು ರಿಸರ್ಚ್ ಮಾಡಿರ್ತೀವಿ. ಮೊಮೆಂಟ್. ಸೊ ನಾವು ಫುಲ್ ಮೀಲ್ಸ್ ಬಗ್ಗೆ ಕೇಳಿ. ಓ, ಇವರು ಯೋಚನೆ ಮಾಡಿಲ್ಲ, ಯಾವ್ದೋ ಒಂದು ಕಾಲ್ ಬಂದ ತಕ್ಷಣ ಬಂದ್ಬಿಟ್ರೆ ಹಾಗಾದ್ರೆ ಜಸ್ಟ್ ಅಷ್ಟೇ. ಯಾವ್ದು ನಾವು ಡೌಟ್ ಪಡಲ್ಲ ಸರ್. ನಾನು ಸಂಕಷ್ಟಕರ ನೋಡಿದ್ದೆ, ಫ್ಯಾಮಿಲಿ ಪ್ಯಾಕ್ ಆಲ್ರೆಡಿ ನೋಡಿದ್ದೆ. ವಾಟ್ ಶುಡ್ ಐ ಗೋ ಡೀಪ್? ವೈ ಶುಡ್ ಐ ಗೋ ಡೀಪ್? ಅಲ್ಲ, ಮತ್ತೆ ನಾವು ಡೌಟ್ ಪಡಲ್ಲ ಸರ್. ಆ ಮೊಮೆಂಟಿಗೆ ನಮ್ಗೆ ಇಷ್ಟ ಆದ್ರೆ ಡನ್. ಓಕೆ, ಲಾಸ್ಟ್ ಪ್ರಶ್ನೆ ಲಿಖಿತ್ ಅವ್ರ ಬಗ್ಗೆ. ಅಪ್ಪು ಸರ್ ನಿರ್ಮಾಣದ ಯಾವ ಸಿನಿಮಾದಲ್ಲಿ ಅವರು ಹೀರೋ ಆಗಿ ಆಕ್ಟ್ ಮಾಡಿದ್ದಾರೆ? ಫ್ಯಾಮಿಲಿ ಏನೇನು ಫ್ಯಾಮಿಲಿ ಪ್ಯಾಕ್. ಕರೆಕ್ಟಾ? ಓಕೆ, ನೋಡಿ, 2 ಕ್ವೆಶ್ಚನ್ ಗೆ ಆನ್ಸರ್ ಮಾಡಿದೀವಿ, ಇಬ್ರು ಮಾಡಿದೀವಿ. ಸೊ ಈಗ ನೆಕ್ಸ್ಟ್ ವೈಸ್ ವರ್ಷ ಮಾಡಿ ನಮ್ ಬಗ್ಗೆ ಕೇಳಿ ನೋಡೋಣ. ಇಲ್ಲ, ಇದು ವಯಸ್ಸು ವರ್ಷ ಅಲ್ಲ, ಇದು ಬೇರೆ ತರ ಇರುತ್ತೆ. ಓಕೆ ಓಕೆ ಸರ್, ನಿಮಗೆ ಅವರಿಬ್ಬರ ಬಗ್ಗೆ ರೇಟ್ ಇನ್ ದ ಸ್ಕೇಲ್ ಆಫ್ 1 to 10 ಆಯ್ತಾ? ಏನೇನು? ರೇಟ್ ಇನ್ ದ ಸ್ಕೇಲ್ ಆಫ್ 1 to 10. ಆಯ್ತಾ? ಫಸ್ಟ್ ಪ್ರಶ್ನೆ ಸರ್, ನಿಜಾನೇ ಹೇಳಬೇಕು, ಸುಳ್ಳು ಹೇಳಂಗಿಲ್ಲ. ಇಬ್ರು ಒಟ್ಟಿಗೆ ಇದ್ದಾರೆ ಅಂತ. ಹೂ ಇಸ್ ಮೋರ್ ಹಾಟರ್, ಖುಷಿ ಅಂಡ್ ತೇಜಸ್ವಿನಿ? ಅದು ರೇಟ್ ಅಲ್ಲಿ ಹೆಂಗ್, ಸ್ಕೇಲ್ ಅಲ್ಲಿ ಹೆಂಗ್ ಮಾಡೋದು ಅಂದ್ರೆ ಇವ್ರಿಗೆ ಎಷ್ಟು, ಇವ್ರಿಗೆ 10ಕ್ಕೆ ಎಷ್ಟು ಅಂತ ಮಾರ್ಕ್ ಎಷ್ಟು ಕೊಡ್ತೀರಾ ಹಂಗೆ ಇಬ್ರಿಗೂ? ತೇಜಸ್ವಿನಿ ಅವ್ರಿಗೆ ಇಷ್ಟು, ಖುಷಿ ರವಿಗೆ ಇಷ್ಟು. ಸಿನಿಮಾ ಇನ್ನ ರಿಲೀಸ್ ಇದೆ ಪರವಾಗಿಲ್ಲ, ಬೇಜಾರು ಮಾಡ್ಕೊಳ್ಳೋಣ ಸರ್. ನಾನು ಪ್ರಮೋಟ್ ಮಾಡಕ್ ಕರ್ಕೊಂಡು ಹೋಗ್ಬೇಕು. ಹೇಳಲೇಬೇಕು ಇಬ್ರು ಹಿಂಗೆ ಸರ್, ಸತ್ಯ ಹೇಳಲೇಬೇಕು ಸರ್. ಸರ್, ಅವರಂತೂ ಅವರದ್ದು ಸೆಗ್ಮೆಂಟ್ ಅಲ್ಲಿ ಸೋತೋಗಿದ್ದಾರೆ, ನೀವು ಗೆಲ್ಲಿ. ಹೇಳಿ, ಪರವಾಗಿಲ್ಲ ಲಿಖಿತ್ ಶೆಟ್ಟಿ ಅವರೇ. ಪರವಾಗಿಲ್ಲ ಲಿಖಿತ್ ಶೆಟ್ಟಿ. ಇವರು 10, ಇವ್ರು 9.9. 0.1 ಅಲ್ಲಿ ಬ್ಯಾಲೆನ್ಸ್ ಮಾಡ್ಬಿಟ್ರು ಹಂಗೆ. ಸೂಪರ್ ಆನ್ಸರ್. ನಾನೇ ನೆಕ್ಸ್ಟ್ ಆ ಕಡೆ ಹೂ ಡು ಯು ಥಿಂಕ್ ಈಸ್ ಮೋರ್ ಪಂಕ್ಚುಯಲ್? ಪಂಚುವಲ್ ಅದ್ರಲ್ಲೂ ರೇಟಿಂಗ್ ಕೊಡ್ಬೇಕಾ? ಔಟ್ ಆಫ್ 10 ಆಕ್ಚುಲಿ ಇಬ್ರು ಪಂಚುವಲ್. ಎಷ್ಟು? 10, 9.9. ಆಕ್ಚುಲಿ ಅವಳು ಆಕ್ಚುಲಿ ಇವರು ಈಗ ಬ್ಯಾಲೆನ್ಸ್ ಮಾಡಿದವರು. ಬ್ಯಾಲೆನ್ಸ್ ಮಾಡಿದ ಸ್ವಲ್ಪ. ಹೂ ಡು ಯು ಥಿಂಕ್ ಈಸ್ ಅ ಬೆಟರ್ ಪರ್ಫಾರ್ಮರ್? ಐ ಆಮ್ ಓಕೆ, ಯು ಕ್ಯಾನ್ ಟೆಲ್. ಐ ಫೀಲ್ ನಾನು ಇದಕ್ಕೆ ಓಕೆ. ರೇಟಿಂಗ್ಸ್ ರೇಟಿಂಗ್ ಔಟ್ ಆಫ್ 10? 10, 7. ಓಕೆ. ಹೂ ಡು ಯು ಥಿಂಕ್ ಈಸ್ ಮೋರ್ ಡ್ರಾಮ್ಯಾಟಿಕ್ ಇನ್ ದ ಸೆಟ್ಸ್? ಡ್ರಾಮ್ಯಾಟಿಕ್. ಡ್ರಾಮ್ಯಾಟಿಕ್ ಯಾರು? ಬರ್ಲಿ 9, 8. ತುಂಬಾ ಡೌ ಮಾಡ್ತಾರ ಅವರು ಸೆಟ್ ಅಲ್ಲಿ. ಇವ್ರು ಕಮ್ಮಿ, ಅವ್ರು ಜಾಸ್ತಿ. ಅವ್ರು ಜಾಸ್ತಿನಾ? ಆಕ್ಚುಲಿ ಉಲ್ಟಾ ಅನ್ಸುತ್ತೆ. ಸೀತೆ ಅಳು ಅಂದ್ರೆ ಅಳದ ಅವಳು ಫಸ್ಟ್. ಹಂಗಲ್ಲ, ಆಫ್ ಕ್ಯಾಮ್ರಾ. ಆಫ್ ಕ್ಯಾಮ್ರಾ. ಹೌದಾ? ತುಂಬಾ ಡ್ರಾಮಾ ಮಾಡೋರು, ಅದೇ ಫುಡ್ ಬೇಕು, ಇದೇ ಫುಡ್ ಬೇಕು. ಏನ್ ಹಿಂಗ ಅಂದ್ಬಿಟ್ರಿ ನೀವು? ಸೌತೆಕಾಯಿ ಮುಗಿಸಿದ್ದಾರೆ. ಏನ್ ಫ್ಲಾಟ್, ಅವರೆಲ್ಲ ಪ್ಲಾಟರ್ ನಾನ್ ವೆಜ್ ತಿಂತಾ ಇದ್ರೆ ನನಗೆ ಸೌತೆಕಾಯಿ ಕೊಟ್ಟು ಮುಗಿಸಿದ್ದಾರೆ. ಸ್ಟಿಲ್ ಸೊ ಕಾಸ್ಟ್ಯೂಮ್ ವಿಷಯದಲ್ಲಿ ಯಾವ್ದ್ರಲ್ಲೂ ಡ್ರಾಮಾ ಏನಿಲ್ಲ, ನೋ ಬಟ್ ಸ್ಟಿಲ್ 9, 8. ಬ್ಯಾಲೆನ್ಸ್ ಮಾಡಿ 9, 9 ಅನ್ಬೇಡಿ ಇವಾಗ. ಯು ವಾಂಟ್ ವಾಟರ್? ಓಕೆ. ಹೂ ಡು ಯು ಥಿಂಕ್ ಈಸ್ ಮೋರ್ ಫನ್ ಲವಿಂಗ್ ಇಬ್ರಲ್ಲಿ? ಯಾಕೆ ಈ ತರ ಪ್ರಶ್ನೆಗಳು? ಇದು ಬಾಂಧವ್ಯ ಬಲವರ್ಧನೆ ಅಂತ. ಇದು ನಮ್ದೇ ಪರವಾಗಿಲ್ಲ. ಬಚಾವ್. 10, 9. ಓಕೆ. ಹೂ ಡು ಯು ಥಿಂಕ್ ಈಸ್ ಮೋರ್ ಫ್ಲರ್ಟೇಷಿಯಸ್ ಇನ್ ನೇಚರ್? ಓ ಮೈ ಗಾಡ್. ಚಾಟ್ ಬೇರೆ ಮಾಡಿದೀರಾ? ಚಾಟ್ ಮಾಡ್ತಾ ಇದ್ದೀವಿ ಅವ್ರ ಜೊತೆಗೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ. ಚಾಟ್ ಮಾಡಿದೀರಾ? ಚಾಟ್ ಮಾಡಿದ್ ನಾವು ಮೊಬೈಲ್ ಅಂತೀನಿ. ಮೊಬೈಲ್ ವಿಷಯ ಸಿನಿಮಾ ರಿಲೀಸ್ ಆಗ್ಬೇಕಾದ್ರೆ ವಿಶ್ ಮಾಡೋದು, ನಮಗೆ ಅವ್ರು ನಮ್ಮ ಗೊತ್ತಿಲ್ಲ ಟ್ರೇಲರ್ ಶೇರ್ ಸರ್, ಮಾಡೋದು. ನಮಗೆ ಅದು ಬೇಡ. ಇಲ್ಲ, ಅದು ರೆಕಾರ್ಡ್ ಇದೆ, ಬೇಕಾದ್ರೆ ಸ್ಕ್ರೀನ್ ಶಾಟ್ ಶೇರ್ ಮಾಡಿ. ಐ ನೋ. ಓಕೆ, ರೇಟಿಂಗ್ ಹೇಳಿ. ಓಕೆ, ರೇಟಿಂಗ್ ಹೂಸ್ ಮೋರ್ ಫ್ಲರ್ಟೇಷಿಯಸ್ ಅಂತನಾ?
ಇನ್ ನೇಚರ್? 10, 9. ಯಾಕ್ರಿ ಸಿಂಗಲ್ ಯಾರು ನೋಡಿಲಿ Use the benefit. ಯೂಸ್ ದ ಬೆನಿಫಿಟ್ ಅಂತೆ. ಓಕೆ, ಇವರಿಬ್ಬರಲ್ಲಿ ನಿಮ್ಮನ್ನ ಜಾಸ್ತಿ ಯಾರು ಇಷ್ಟಪಡ್ತಾರೆ ನಿಮ್ಮ ಪ್ರಕಾರ? ಓ ಗಾಡ್ ಅವರು ನಾನಾ? ಅವರಿಬ್ರು ನಿಮಗೆ ಅನ್ಸುತ್ತೆ ಅವ್ರಿಬ್ರಲ್ಲಿ ನಿಮ್ಮನ್ನ ಯಾರು ಪ್ರೀತಿ ಜಾಸ್ತಿ ಪೂಜಾಲಿ ಲಕ್ಕಿ ಇಷ್ಟಪಡೋದಷ್ಟೇ? ರೇಟಿಂಗ್ ಅಥವಾ rating. ಇಂಡಿಕೇಶನ್ಸ್? ಜಾಸ್ತಿ ನನ್ನನ್ನ ಆ ಕ್ಯಾರೆಕ್ಟರ್ನ ಇಷ್ಟಪಡೋದು. ಕ್ಯಾರೆಕ್ಟರ್ ಅಲ್ಲ, ರಿಯಲ್ ನನ್ನನ್ನ ಇಬ್ರು ಇಷ್ಟಪಡ್ತಾರೆ ಡೆಫಿನೆಟ್ಲಿ. ಅಷ್ಟೇನಾ? ಸೇಮ್. ಕ್ಯಾರೆಕ್ಟರ್ ಹೇಳ್ಬೇಕು ನೀವು. 10, 10. ಯಾ ಓಕೆ, ಸೊ ಕ್ಯಾರೆಕ್ಟರ್ ವೈಸ್ ಹೇಳೋದಾದ್ರೆ ಕ್ಯಾರೆಕ್ಟರ್ ವೈಸ್ ಇವರು ಪ್ರೀತಿ ಪ್ರೀತಿ. ಅಂದ್ರೆ ಎಷ್ಟು ಅವರಿಗೆ ರೇಟಿಂಗ್? 10, 9. ನೀವು ಆ ಕ್ಯಾರೆಕ್ಟರ್ ತೆಗೆದ್ಬಿಟ್ಟು ಇದನ್ನೇ ಹಾಕ್ತೀವಿ ಅಂತ. ಇವರಿಬ್ರಲ್ಲಿ ಯಾರು ಜಾಸ್ತಿ ಫುಡಿ? ಫುಡಿಯಾ ಐ ಥಿಂಕ್ ಆಫ್ ಕೋರ್ಸ್ ಅಲ್ಲೇ. ಅವರೇನಾ? ಸೊ ಇವ್ರು ನೀವು ಡಯಟ್ ಅಲ್ಲಿ ಇರ್ತೀರಿ ಅವಾಗ? ಅವ್ರು ವೆಜಿಟೇರಿಯನ್. ವೆಜಿಟೇರಿಯನ್ ಅಲ್ವಾ, ಏನು ಇಲ್ಲ ಫುಡಿ ಅಲ್ಲ. ಓಕೆ, ಅಲ್ಲ, ವೆಜಿಟೇರಿಯನ್ಸ್ ಕೂಡ ಫುಡಿ ಆಪ್ಷನ್ಸ್ ಇದೆ, ಬಟ್ ಇವ್ರು ಅದ್ರಲ್ಲಿ ಕಮ್ಮಿ. ಯೂಶುವಲ್ ಆಗಿ ನಾವು ನೋಡಿರೋದ್ರಲ್ಲಿ ಕಮ್ಮಿ ಬರೀ ಸೌತೆಕಾಯಿ ತಿನ್ಕೊಂಡು. ಈ ತರ. ಓಕೆ, ಸೊ ಇವರಿಬ್ರಲ್ಲಿ ಯಾರು ಬೆಟರ್ ಕುಕ್ ನಿಮ್ಮ ಪ್ರಕಾರ? ಇಬ್ರು ಏನಾರು cook ತಂದಿದಾರ? ಮಾಡಿಲ್ಲ. ಸೆಟ್ಟಿಗೆ ಏನಾರು ತಂದಿದಾರ? ಯಾವತ್ತೂ ತಂದಿಲ್ಲ. ಮತ್ತೆ ಏನು, ಏನು- ಐದು ಮತ್ತೆ ಏನು ಇಷ್ಟಪಡ್ತಾರೆ ಗಂಟೆಗೆ ಇವರಿಬ್ರು ಕರೆದ್ರೆ ನಿಮ್ಮನ್ನ? ಸೆಟ್ಟಿಗೆ ಹೆಂಗೆ ಕುಕ್ ಮಾಡ್ಕೊಂಬಾರ ಅದೇ ಬೆಳಿಗ್ಗೆ 5 ಗಂಟೆಗೆ ಒಂದ್ಸಲಿ ರಾತ್ರಿವರೆಗೂ ಇವ್ರ ಮಮ್ಮಿ ತಂದಿದ್ರು ಕೂರ್ಗಿಂದ. ಆ, ಏನೋ ಚಿಕನ್, Chicken, ಪೆಪ್ಪರ್ ಚಿಕನ್ ಕುಕ್ ಚಿಕನ್ ಚೆನ್ನಾಗಿತ್ತು. ಅಲ್ಲ ಸರ್, ಬೆಳಗ್ಗೆ 5 ಗಂಟೆ ಕಾಲ್ ಶೀಟ್ ಇಟ್ಬಿಟ್ಟು ರಾತ್ರಿ 10 ಗಂಟೆವರೆಗೂ ಒಂದಿನ ಅಂತೂ full- ಅಲ್ಲ, ನೀವು ಡ್ರೈ ಫ್ರೂಟ್ಸ್ ನ ನೆನೆ ಹಾಕಿ ತಂದ್ಕೊಡ್ಬೋದು ಬೇಕಿದ್ರೆ. ಅದು ಫುಡ್ ರೆಸಿಪಿನ ಅಲ್ಲ, ನೀವು ಕುಕ್ ಮಾಡೋ ಮನ್ಸಿದ್ರೆ ಎಲ್ಲಾರು ಏನೋ ಅದು ಸರ್ ಅವ್ರ ಮನೆಯಿಂದ ಇಬ್ರು ಬಾಕ್ಸ್ ತರ್ತಾರೆ ಬಿಡಿ ಸರ್, ನಮ್ಗೆ ಯಾರ ತಂದು ಕೊಡ್ಬೇಕಿತ್ತಲ್ಲಿ. ಅದೇ ಹಾ. ಸೊ ಇವರಿಬ್ರಲ್ಲಿ ಯಾರು ಹೈಯೆಸ್ಟ್ ಪೇಯ್ಡ್ ಆಕ್ಚುಲಿ ಈ ಸಿನಿಮಾದಲ್ಲಿ? ಹೈಯೆಸ್ಟ್ ಬೇಡ. ಇದಂತೂ ಇಬ್ರು ಈಕ್ವಲ್ ಅನ್ಬಿಡಿ. ನೆಕ್ಸ್ಟ್ ಇಂಪಾರ್ಟೆಂಟ್ ನಮ್ ಸಿನಿಮಾ ಅಲ್ಲಿ ಇರೋ ಬಜೆಟ್ ಅಲ್ಲಿ ಇವರೇ ತಗೊಂಡಿದ್ದಾರೆ. ಪಾಪ. ನೆಕ್ಸ್ಟ್ ಪ್ರಾಜೆಕ್ಟ್ ಅಲ್ಲಿ ಕೊಡ್ಲಿ. ಓಕೆ, ನಿಮಗೆ ಇವರಿಬ್ರಲ್ಲಿ ಯಾರು ಕಂಡ್ರೆ ಜಾಸ್ತಿ ಇಷ್ಟ? ನಿಮಗೆ? ವಾವ್, ಐ ಲವ್ ದಿಸ್ ಸೆಗ್ಮೆಂಟ್ ಸರ್. ಒಳ್ಳೆ ಕೆಲಸ ಮಾಡಿದೀರಾ. ನೆಕ್ಸ್ಟ್ ಇಂಟರ್ವ್ಯೂ ಯೋಚನೆ ಮಾಡ್ತೀವಿ ಕೊಡ್ಬೇಕಿಲ್ವಾ ಅಂತ. ಏನಕ್ಕೆ? ಹಾ. ಯಾರು ಇಷ್ಟ ಅಂತನಾ? ಸುಳ್ಳು ಹೇಳ್ಬೋದಾ? ನಿಜನೇ ಹೇಳ್ಬೇಕು. ನಿಜ ಹೇಳ್ಬೇಕು. ಯಾರು ಇಷ್ಟ? ಸರ್, ಇಬ್ರು ನಿಮ್ ಬಗ್ಗೆ ಏನು ತಿಳ್ಕೊಂಡಿಲ್ಲ, ನೋಡಿ ಏನ್ ಹೇಳ್ತೀರಾ ಅಂತ. ರೇಟಿಂಗ್ ಕೊಡ್ಬೇಕು ತಾನೆ? ರೇಟಿಂಗ್ ಕೊಡಿ. 10, 9. ಇದು ಬರೀ 10, 9, 9.9 ಅಷ್ಟರಲ್ಲೇ ಇದೆ. ಸಾಕು ಸರ್, ಇರ್ಲಿ ಬಿಡಿ. ಹಂಗೆ ಅದು balance. ಅಷ್ಟೇ. ಓಕೆ, ಈಗ ಲಾಸ್ಟ್ ಕ್ವಶನ್. ನಿಮ್ಮ ನೆಕ್ಸ್ಟ್ ಮುಂದಿನ ಸಿನಿಮಾಗಳಲ್ಲಿ, ನೆಕ್ಸ್ಟ್ ಸಿನಿಮಾನೇ ಆಗ್ಬೇಕು ಅಂತಿಲ್ಲ, ಇವರಿಬ್ರಲ್ಲಿ ಹೂ ಇಸ್ ಮೋಸ್ಟ್ ಲೈಕ್ಲಿ ಟು ಗೆಟ್ ಅ ಕ್ಯಾರೆಕ್ಟರ್ ಅಗೇನ್? ಅದ್ ನಾನ್ ಡಿಸೈಡ್ ಮಾಡಲ್ಲ, ಆ ಡೈರೆಕ್ಟರ್ ಡಿಸೈಡ್ ಮಾಡೋದು. ಬಟ್ ಪ್ರೊಡ್ಯೂಸರ್ ಕೂಡ. ಪ್ರೊಡ್ಯೂಸರ್ ಶುಡ್ ಆಲ್ಸೋ ಟೆಲ್. ಸರ್, ನೀವು ಟ್ರೈಲರೇ ಹೆಂಗ್ ಬರ್ಬೇಕು ಅಂತ ಡಿಸೈಡ್ ಮಾಡಿದೀರಾ? ಕಮಾನ್ ಬರ್ಲಿ ಬರ್ಲಿ ಅಂತ. ಓಕೆ, ಲವ್ ಸ್ಟೋರಿ ಆದ್ರೆ ಖುಷಿ ಅವರು, ಆಕ್ಷನ್ ಆದ್ರೆ ತೇಜಸ್ವಿನಿ. ಸರ್, ಅದಕ್ಕೆ ಹೇಳಿಲ್ಲ ಮಾಟ. ನೆಕ್ಸ್ಟ್ ಯಾರು ಅಂತ ಅಷ್ಟೇ. ಅದೇ ಡಿಪೆಂಡ್ ಆಗುತ್ತೆ. Genre ಮೇಲೆ ನೆಕ್ಸ್ಟ್ ಸಿನಿಮಾ ಅಂತ ಯಾವ್ದು ಅಂತ ಗೊತ್ತಿಲ್ಲ, ಜಾನರ್ ವೈಸ್. ಪಾಪ ಬಿಟ್ಬಿಡಿ. ಒಟ್ನಲ್ಲಿ ಇಬ್ರು ರಿಪೀಟ್ ಮಾಡ್ತಾರೆ. ಹಾ, ಸೊ ಅವ್ರು ಎರಡೂ ಮಾಡ್ಲಿ, ಲವ್ ಸ್ಟೋರಿನೂ ಮಾಡ್ಲಿ, ಆಕ್ಷನ್ ಮಾಡ್ಲಿ. ಸರ್, ಫೈನಲಿ ಈ ಎರಡು ಸೆಗ್ಮೆಂಟ್ ಅಲ್ಲಿ ವಿನ್ನರ್ ಲಿಖಿತ್ ಶೆಟ್ಟಿ ಅವರೇ. ನಿನ್ನದು ಯಾಕೆಂತ ಹೇಳಿದ್ರೆ- ನಾನೇ. ಅದೇ ಯಾಕೆಂದ್ರೆ ನೀವು ಅವ್ರು ಅಟ್ಲೀಸ್ಟ್ ಉತ್ತರ ಕೊಟ್ರು, ಅದರದ್ದು ಈ ತರ ಕೊಟ್ಟಿದ್ರೆ ನಾವ್ ಹೇಳ್ತಿದ್ವಿ. ನೀವೇನೋ ಜನರಲ್ ನಾಲೆಜ್ ಈ ತಂದ್ಬಿಟ್ಟು ಮಂಗಳೂರಿಗೆ ತುಂಬಾ ಸಪೋರ್ಟ್ ಮಾಡ್ತಾರ. ಪರವಾಗಿಲ್ಲ ಬಿಡಿ. ಆಹಾ, ಬಟ್ ಇಲ್ಲ, ಕಂಪ್ಯಾರಿಟಿವ್ಲಿ ಸ್ವಲ್ಪ ನೋಡುವಾಗ ನಿಮ್ಗೆ ಗೊತ್ತಿರುತ್ತೆ, ಆನ್ಸರ್ಸ್ ಅವರೇ ಬೆಟರ್ ಹೇಳಿದ್ದಾರೆ. ನೋ ನೋ ಅದ ಆನ್ಸರ್ ರೇಟ್ ಮಾಡಿ, ಅವ್ರನ್ನ ಕೇಳಿ ರೇಟ್ ಮಾಡಿ ಅಂತ ಮಾಡ್ತೀವಿ ನಾವು. ವಿ ಡೋಂಟ್ ಗಿವ್ ಅಪ್ ಇನ್ ದಿಸ್. ಓ, ಓಕೆ, ಸರಿ. ಮಂಗಳೂರವ್ರನ್ನೇ ಸಪೋರ್ಟ್ ಮಾಡೋದಂತ ನಾವು ಗೊತ್ತು, ಸುಮ್ಮನೆ ಇದೆ. ಇನ್ನು ಫೈನಲ್ ಆಗಿ, ಸಿನ್ಸ್ ದ ಮೂವಿ ಇಸ್ ಆಲ್ ಅಬೌಟ್ ಅಂದರೆ ಈಗ ರಿಲೇಷನ್ಶಿಪ್ಸ್ ಅಂತ ನೀವು ಹೇಳಿದಿರಿ, ಸೊ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಸಿನಿಮಾದ ಟೈಟಲ್ ಕೂಡ ಅದೇ ಆಗಿರೋದ್ರಿಂದ ನಮ್ಮ ಕನ್ನಡದ ಸ್ಟಾರ್ ನಟರುಗಳನ್ನ ಯಾವ ಒಂದು ಪರ್ಟಿಕ್ಯುಲರ್ ಡಿಶ್ಶಿಗೆ ಹೋಲಿಸ್ತೀರಾ ಅಂತ 3 ಜನ ಅಷ್ಟೇ. ಓಕೆ, ಡಾಕ್ಟರ್ ರಾಜ್ಕುಮಾರ್ ಸರ್, ನಿಮಗೆ ಸ್ಟಾರ್ಟಿಂಗ್ ಫ್ರಮ್ ಖುಷಿ ರವಿ. ಡಾಕ್ಟರ್ ರಾಜ್ಕುಮಾರ್ ಸರ್, ಅಯ್ಯೋ Full platter. ಪ್ಲಾಟರ್ ಅವರು. ಓಕೆ, ಪುನೀತ್ ರಾಜ್ಕುಮಾರ್ ಸರ್. ಮಟನ್ ಬಿರಿಯಾನಿ. ಓಕೆ, ಅವ್ರ ಮಟನ್, ಚಿಕನ್ ಮಟನ್, ಈಸ್ ಅ ನಾನ್ ವೆಜ್ ಲವರ್ ಅಂತ ಹೇಳಿ. ಯಶ್ ಅವರು. ಖುಷಿ ಹಂಗೆ ಸ್ವೀಟ್ ಕೊಟ್ಟೋಗು. ಓಕೆ, ಯಾವ ಸ್ವೀಟ್?
ನನಗೆ ರಸ್ಮಲೈ ತುಂಬಾ ಇಷ್ಟ, ಸೊ ಹೀಸ್ ರಸ್ಮಲೈ. ಹಾಲಿನಂತ ಮನಸ್ಸುಳ್ಳು ನೋಡಿ. ಸುದೀಪ್ ಸರ್. ಸುದೀಪ್ ಸರ್ ಹಾಟ್, ಸೊ ಹಾಟ್ಗೆ ಚಿಲ್ಲಿ ಮಿರ್ಚಿ. ಓಕೆ. ಶಿವಣ್ಣ. ಶಿವಣ್ಣ ಒಂಥರ ರಸಂ ರೈಸ್ ತರ. ಓಕೆ. ದರ್ಶನ್ ಸರ್. ದರ್ಶನ್ ಸರ್ ಇಸ್ ಲೈಕ್ ಗುಂಟೂರು ಚಿಕನ್. ಓಕೆ. ಬಟ್ ಅದು ಸ್ವೀಟಾ? ಓಕೆ ಫೈನ್. ಅಲ್ಲ, ಖಾರ. ಖಾರ. ಓಕೆ. ಲಾಸ್ಟ್ ಧ್ರುವ ಸರ್ಜಾ ಅವರು. ಧ್ರುವ ಸರ್ಜಾ ಸರ್ ಮೇ ಬಿ ಸ್ಯಾಲೆಡ್ಸ್. ಓಕೆ. ಅವರು ಡಯಟ್, ಅದು ಬಾಡಿ ಬಿಲ್ಡರ್ ಅಲ್ಲ, ತುಂಬಾ ಡಯಟ್ ಮಾಡ್ಕೊಂಡು ಸ್ಯಾಲೆಡ್ ಗಿಲೆಡ್. ಓಕೆ. ಫೈನಲಿ ಲಿಖಿತ್ ಶೆಟ್ಟಿ ಅವರು. ಲಿಖಿತ್ ಶೆಟ್ಟಿ ಇಸ್ ಲೈಕ್ ಒನ್ ಮೊಸರು ಅನ್ನ. ಅಂದ್ರೆ ಫಾರ್ ಆಲ್ ದ ಕನ್ಕ್ಲೂಷನ್ ನಮಗೆ ಮೊಸರು ಅವರೇ ಇರಲೇಬೇಕು. ನೆಸೆಸಿಟಿ. ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ ಯು. ರೇಟ್ ಮಾಡಿಲ್ಲ ಅಂದ್ರೂ ಕೊಟ್ಟಿದ್ದಾರೆ ಪಾಪ ಮೊಸರು. ಅದೇ ತೇಜಸ್ವಿನಿ ಅವರಿಗೆ ನೆಕ್ಸ್ಟ್. ಅದೇ ಸ್ಟಾರ್ಟಿಂಗ್ ಫ್ರಮ್ ಡಾಕ್ಟರ್ ರಾಜ್ಕುಮಾರ್ ಸರ್. ನಾನು ಅಲ್ಲಿ ಗೋ ವಿತ್ ಫುಲ್ ಮೀಲ್ಸ್ ಅವರು, ಲೈಕ್ ಎಲ್ಲ ಸ್ವಾದ ಬೇಕು. ಪುನೀತ್ ರಾಜ್ಕುಮಾರ್ ಸರ್. ಐ ಥಿಂಕ್ ಮೊಸರನ್ನ. ಅವ್ರ ಸ್ಮೈಲ್ ಐ ಫೀಲ್ ವೆರಿ ತಂಪು, ವೆರಿ ಪೀಸ್ಫುಲ್. ಓಕೆ. ಶಿವಣ್ಣ. ವೆಜ್ಜೀಸ್ ವೆರಿ ನೆಸೆಸರಿ ಇನ್ ದ ಪ್ಲಾಟರ್. ಓಕೆ. ಸುದೀಪ್ ಸರ್. ಸುದೀಪ್ ಸರ್ ಚಿಲ್ಲಿ ಚಿಕನ್, ಖಾರ, ಹಾಟ್. ಓಕೆ. ಧ್ರುವ ಸರ್ಜಾ ಅವರು. ಐ ಥಿಂಕ್ ಒಂಥರ ಪಕೋಡ. ದರ್ಶನ್ ಸರ್. ಏನ್ ಸರ್? ದರ್ಶನ್ ಸರ್. ದರ್ಶನ್ ಸರ್ ರಸಮ್ ರೈಸ್, ಓಕೆ. ಪೆಪ್ಪರ್ ರಸಮ್ ರೈಸ್. ಲಿಖಿತ್ ಶೆಟ್ಟಿ ಅವರು. ಲಿಖಿತ್ ಶೆಟ್ಟಿ ಅವರು ಸ್ವೀಟ್. ಯಾವ ಸ್ವೀಟ್? ಐ ಥಿಂಕ್ ಹೋಳಿಗೆ ವಿತ್ ಗೀ. ಓಕೆ. ಸ್ಟಫ್ಡ್ ಬಿಟ್ವೀನ್ ಬೋತ್ ಆಫ್ us. ಸರ್ ನಿಮಗೆ ಫಸ್ಟ್ ಅಪ್ಪು ಸರ್. ಸರ ರೈಸ್ ಅಂಡ್ ರಸಮ್ ಎವ್ರಿ ಡೇ. ಓಕೆ. ರಾಜ್ಕುಮಾರ್ ಸರ್. ಸ್ಯಾಲಡ್. ಓಕೆ. ಕಿಚ್ಚ ಸುದೀಪ್ ಅವರು. ಚಿಲ್ಲಿ ಚಿಕನ್. ಓಕೆ. ಧ್ರುವ ಸರ್ಜಾ. ಆಕ್ಚುಲಿ ಅವಾಗಿಂದ ಇದು ತಂದೂರಿ ಚಿಕನ್ ಕರೆಕ್ಟ್ ಬಿಲ್ಟ್. ಓಕೆ. ಧ್ರುವ ಸರ್ಜಾ ಅವರು. ಧ್ರುವ ಸರ್ಜಾ ಅವರಲ್ಲ, ಕಬಾಬ್. ಓಕೆ. ದರ್ಶನ್ ಸರ್. ದರ್ಶನ್ ಸರ್ ಮಟನ್ ಲೆಗ್ ಪೀಸ್. ರಚಿತಾ ರಾಮ್ ಅವರು. ನೈಸ್ ನೈಸ್. ಐ ಲವ್ ದಿಸ್. ಅಲ್ಲ, ಇದು ಇಂಟರ್ವ್ಯೂ ವೈರಲ್ ಆಗ್ಬೋದು, ನಿಮ್ಮ ಕರಿಯರ್ ಏನಾಗುತ್ತೆ ಯೋಚನೆ ಮಾಡ್ತೀನಿ. ಏನ್ ಫುಡ್ ತಾನೆ ಸರ್? ಫುಡ್. ಪಾಯಸ. ವೈ ಪಾಯಸ? ಇನ್ನೇನಕ್ಕೆ ರೀಸನ್ ಕೇಳಿದ್ರೆ ಪಾಯಸ ಏನಕ್ಕಂದ್ರೆ ಏನು ಹೇಳಿ. ರೀಸನ್ ಬೇಕು ನಮ್ಗೆ. ಹೌದು, ರೀಸನ್ ಹೇಳಿ. ಸ್ವೀಟ್ ಪಾಯಸ. ನೇಷನ್ ವಾಂಟ್ಸ್ ಟು ನೋ. ರಚಿತಾರಾಮ್ ಅವರು ಸ್ವೀಟ್. ಅದಕ್ಕೆ ನಿಮ್ಮ ಕೋಸ್ಟಾರ್ ಖುಷಿ ರವಿ. ಉಪ್ಪಿನಕಾಯಿ. ಅಂದ್ರೆ ಉಪ್ಪಿನಕಾಯಿ ಯಾಕೆ ಪಿಕಲ್. ಯಾಕೆ? ಪಿಕಲ್ ಯಾಕಂದ್ರೆ ಎಲ್ಲ ಊಟದಲ್ಲೂ ಅದು ನೆಸಿಟಿ ಇದ್ದೇ ಇರುತ್ತೆ. ಊಟಕ್ಕೆ ಇಲ್ದೇ ಉಪ್ಪಿನಕಾಯಿ ಅಂತಾನು ಬರುತ್ತೆ. ಅದು ಬರುತ್ತೆ. ಪಿಕಲ್ ಅಂತೆ. ಅಲ್ಲ, ನಾವು ಯಾವತ್ತೂ ಪಾಸಿಟಿವ್ ಸೈಡ್ ನೋಡ್ಬೇಕು. ಏನಕ್ಕೆ ನೀವು ಆ ಥರ ಯೋಚನೆ ಮಾಡ್ತೀರಾ? ತೇಜಸ್ವಿನಿ ಅವರು. ಹಪ್ಪಳ. ಯಾಕ್ರಿ? ಅಂದ್ರೆ ಏನದು ಸೌಂಡ್ ಮಾಡುತ್ತೆ ಅಂತಾನ? ಲಾಸ್ಟ್ ಅಲ್ಲಿ ರಸಂ ಜೊತೆ ಉಪ್ಪಿನಕಾಯಿ ಮಾಡಿದ್ರು, ಹಪ್ಪಳ ತಿಂತೀವಲ್ಲ, ಮಾಡಿದ್ರು. ಅದಕ್ಕೋಸ್ಕರ ಓಕೆ ಓಕೆ. ಬೆಳ್ಳಿಕ್ಕಿದ್ದಾರೆ. ಹಾ. ಬೆಳ್ಳಿಕ್ಕಿರೋಂಥ ಹಪ್ಪಳ. ಎಸ್, ಅಲ್ಲಿಗೆ ಸೆಗ್ಮೆಂಟ್ ಮುಗೀತು. ಥ್ಯಾಂಕ್ ಯು. ಇವರು ಥ್ಯಾಂಕ್ ಗಾಡ್ ಅಂತ. ಸೊ ಈಗ ಸಿನಿಮಾ ನವಂಬರ್ 21ಕ್ಕೆ ರಿಲೀಸ್ ಆಗ್ತಿದೆ. ಆಲ್ಮೋಸ್ಟ್ ಜೂನ್ ಟೈಮಲ್ಲೇ ನೀವು ಅನೌನ್ಸ್ ಕೂಡ ಮಾಡಿದ್ರಿ, ನವಂಬರ್ 21. ಯಾಕೆ ಈ ಪರ್ಟಿಕ್ಯುಲರ್ ಡೇಟ್? ಇನ್ನೂ ಮುಂಚೆನೇ ಬರ್ಬೋದು, ಬಿಕಾಸ್ ಹಾಲಿಡೇಸ್ ಇತ್ತು, ತುಂಬ ಎಷ್ಟೊಂದು ರಜೆಗಳಿತ್ತು, ಕಂಟಿನ್ಯೂಸ್ ಲಿಂಕಿಂಗ್ ಹಾಲಿಡೇಸ್ ಎಲ್ಲ. ಯಾಕೆ ನವಂಬರ್ 21 ಚೂಸ್ ಮಾಡಿದ್ರಿ ಅಂತ? ನಾನು ಕಾಂತಾರ ಬಂದು ಹೋಗ್ಲಿ ಅಂತ ಕಾಯ್ತಾ ಇದ್ದೆ. ಓಕೆ. ಸೊ ಕಾಂತಾರ ಡೇಟ್ ಅನೌನ್ಸ್ ಆಗಿರ್ಲಿಲ್ಲ, ಹಾ. ಟೆಂಟೇಟಿವ್ ಅಂತ ಇತ್ತು, ಸೆಕೆಂಡ್ ಅಂತ ಹೇಳಿದ್ರು. ಆಮೇಲೆ ಕಾಂತಾರ ಬಂದು ಹೋದಾದ್ಮೇಲೆ ಸ್ವಲ್ಪ ಗ್ಯಾಪ್ ಬೇಕಲ್ಲ, ಹಾ. ಅದಕ್ಕೋಸ್ಕರ 21 ಅಂತ ನಾನು ಯೋಚನೆ ಮಾಡಿ 21 ಫಿಕ್ಸ್ ಮಾಡಿದ್ದು. ಇನ್ನೇನು ಕಾರಣ ಇರಲಿಲ್ಲ ಸರ್, ಹಾ. ಅದು ಒಂದೇ. ಯಾಕಂದ್ರೆ ಇವಾಗ ಎಲ್ಲರ ಪ್ರಿಫರೆನ್ಸು ಕಾಂತಾರ ಆಗಿದೆ, ಹಾ. ಹೋಗುವ ಆಡಿಯನ್ಸ್ ಪ್ರಿಫರೆನ್ಸ್. ಸೊ ನಾವು ಬರೋಷ್ಟ್ರಲ್ಲಿ 1.5 ತಿಂಗಳು ಆಗಿರುತ್ತೆ ಆಲ್ಮೋಸ್ಟ್. ಓಕೆ. ಸೊ ಸುಮಾರು ಜನ ಅದನ್ನ ಮುಗಿಸಿ ಒಂದು ಬೇರೆ ಜಾನರ್ ನೋಡೋಕೆ ರೆಡಿ ಆಗಿರ್ತಾರೆ ಅಂತ ಅನ್ಕೊಂಡಿದೀನಿ. ಓಕೆ. ಅದಕ್ಕೋಸ್ಕರ 21ಗೆ ಪ್ಲಾನ್ ಮಾಡಿದ್ದು. ಸೊ ಇಬ್ರು ನಟಿಯರಿಗೆ ಈ ಪ್ರಶ್ನೆ, ಅಂದರೆ ಜನರಲಿ ಈ ಥರದ್ದು ಏನೋ ಒಂದು ಸೀರಿಯಸ್ ಪ್ರಶ್ನೆ ಕೇಳಿದಾಗ
ಹೀರೋಯಿನ್ಸ್ ಏನು ಹೇಳ್ತಾರೆ ಇದ್ರ ಬಗ್ಗೆ ಅಂತ ಯಾರೂ ಕೇಳಿರಲ್ಲ. ಹಾಗಾಗಿ ಫಾರ್ ಎನ್ ಇನ್ಸ್ಟೆನ್ಸ್ ಈಗ ಸೂ ಫ್ರಮ್ ಸೋ ಹೊಸಬ್ರು ಸಿನಿಮಾ ಈಗ ಜನರಲ್ ಆಗಿ ಬರ್ತಾ ಇರುತ್ತೆ, ಹೊಸಬ್ರದ್ದು ಯಾರು ನೋಡಲ್ಲ ಅಂತ, ಬಟ್ ಇಟ್ಸ್ ಎ ಬಿಗ್ ಹಿಟ್ ಅಲ್ವಾ. ಸೊ ಸೂ ಫ್ರಮ್ ಸೋ ಸಿನಿಮಾದ ಒಂದು ಹಿಟ್ ಏನಿದೆ ಅದರಿಂದ ಇಂಡಸ್ಟ್ರಿ ಕಲಿಬೇಕಾಗಿರೋ ಪಾಠ ಇನ್ ಟರ್ಮ್ಸ್ ಆಫ್ ಲೈಕ್ ಮಾರ್ಕೆಟಿಂಗ್ ಇರ್ಬೋದು, ಮತ್ತು ಕಾಂಟೆಂಟ್ ವೈಸ್ ಅವ್ರು ಯಾವ ರೀತಿ ಆ ಸಿನಿಮಾನ ಪ್ರೊಜೆಕ್ಟ್ ಮಾಡಿದ್ದಾರೆ ಅದಿರ್ಬೋದು. ಏನು ಅನಿಸುತ್ತೆ ನಿಮಗೆ? ಬಿಕಾಸ್ ಆಲ್ ಆಫ್ ದೆಮ್ ಯಾರೆಲ್ಲ ಆ್ಯಕ್ಟ್ ಮಾಡಿದಾರೆ ಅವರೆಲ್ಲರೂ ಲೈಕ್ ಅಂದರೆ ಅವರೆಲ್ಲರಿಗೂ ಲೈಮ್ ಲೈಟ್ ಸಿಕ್ಕಿದೆ ಒಂದೇ ಸಿನಿಮಾದಿಂದ. ನಿಮಗೆ ಆ್ಯಸ್ ಅನ್ ಆ್ಯಕ್ಟ್ರೆಸಸ್ ಏನು ಅನ್ಸುತ್ತೆ ಆ ಸಿನಿಮಾದ ಗೆಲುವು? ಅಂದ್ರೆ ಮಾರ್ಕೆಟಿಂಗ್ ವೈಸ್ ವಾಟ್ ಎವರ್ Success of the film. ಓವರಾಲ್ ಕಂಟೆಂಟ್ ಕಲಿಬೇಕು. ಮಾರ್ಕೆಟಿಂಗ್ ಮಾಡಿದ್ರು ಕಂಟೆಂಟ್ ಇಲ್ಲ ಅಂದ್ರೆ ಐ ವರ್ಕ್ ಥಿಂಕ್ ಆಗಲ್ಲ. ಅವರು ಎಂಟಿ ವೆಸಲ್ಸ್ ಮೇಕ್ ಮೋರ್ ನಾಯ್ಸ್ ಅಂತಾರೆ, ಬಟ್ ಇಲ್ಲಿ ಹೆಂಗೆ ಅಂದ್ರೆ ಜಾಸ್ತಿ ಮಾತಾಡಿಲ್ಲ, ಜಾಸ್ತಿ ಇನಿಷಿಯಲಿ ತುಂಬಾ ಅವರು ಸಿನಿಮಾ ಬಗ್ಗೆ ಹೇಳಲಿಲ್ಲ, Correct. ಸ್ಲೋ ಆಗಿ ಬಂದು ದೇ ಟುಕ್ ಆಫ್. ಅಂದ್ರೆ ಕಂಟೆಂಟ್ ಗೆದ್ದಿದೆ ಅಲ್ಲಿ, ಮತ್ತೆ ಅದೊಂದು ಐ ಕ್ಯಾನ್ ಸೇ, ಅಂದ್ರೆ ಕಂಟೆಂಟ್ ಇದ್ದಿದ್ರಿಂದ ಜನರು ಕೈ ಬಿಡಲ್ಲ ಅನ್ಸುತ್ತೆ. ಓಕೆ, ದಟ್ಸ್ ದ ಪ್ಲಸ್. ನನಗೆ ಏನ್ ಅನ್ಸುತ್ತೆ ಅಂದ್ರೆ ಯಾವ್ದನ್ನು ಲೈಟ್ ಆಗಿ ತಗೋಬಾರ್ದು. ಯು ನೆವರ್ ನೋ ಹೌ ಇಟ್ ವಿಲ್ ಬೂಮ್. ಏನ್ ವಿಷಯ ಅಥವಾ ಏನ್ ಯಾವ ಸಿನಿಮಾ ಪಟ್ ಅಂತ ಹಿಂಗ್ ಚೆನ್ನಾಗೆ ಇಟ್ಕೋತಾರೆ ಆಡಿಯನ್ಸ್ ಅನ್ನೋದು ಗೊತ್ತಿಲ್ಲ. ಸೊ ಪ್ರೊಡ್ಯೂಸರ್ಸು ಅಷ್ಟೇ ಒಳ್ಳೆ ಕಾಂಟೆಂಟ್ ಇದೆ ಅಂತ ಅಂದಾಗ ಅದಕ್ಕೆ ನಂಬಿ ಪರವಾಗಿಲ್ಲ, ಏನಾದ್ರೂ ಪರವಾಗಿಲ್ಲ, ನಾನು ರಿಸ್ಕ್ ತಗೋತೀನಿ ಅಂತ ಮನ್ಸಲ್ಲಿ ಇಟ್ಕೊಂಡು ಆ ರಿಸ್ಕ್ ತಗೋಬೇಕು. ಅವಾಗಲೇ ನಾವು ಸಿನಿಮಾದವ್ರು ಆಚೆ ಬರೋದು, ಇಲ್ಲಾಂದ್ರೆ ಏನೂ ಇಲ್ಲ, ಒಳಗಡೆನೆ ಬಾಕ್ಸ್ ಒಳಗಡೆನೆ ಕೂತಿರ್ತೀವಿ. ಸೊ ಐ ವಿಶ್ ರಿಸ್ಕ್ ತಗೋಬೇಕು. whoever it is, actor, director or producer, we have to take risk. ಸೊ ಲಿಖಿತ್ ಶೆಟ್ಟಿ ಅವ್ರದ್ದು ಲೈಕ್ ಸೋಲೋ ಪ್ರೊಡಕ್ಷನ್ ಮೂವಿ ಇದು ಫಸ್ಟ್ ಟೈಮ್ ಮಾಡ್ತಿದ್ದೀರಾ. ಸೊ ವಾಟ್ ಆರ್ ಯುವರ್ ಪ್ಲಾನ್ಸ್? ಅಂದರೆ ನೆಕ್ಸ್ಟ್ 5 years ಅಲ್ಲಿ ಯಾವ ಥರ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಬೇಕು ಅಂತ ನಿಮ್ಮ ತಲೆಯಲ್ಲಿದೆ? ಯೋಜನೆಗಳೇನು ನಿಮ್ದು? ಏನು ಪ್ಲಾನ್ ಇಲ್ಲ ಸರ್, ಇಟ್ ಆಲ್ ಡಿಪೆಂಡ್ಸ್ ಆನ್ ದಿಸ್ ಫಿಲಮ್. ಇದಾದ್ಮೇಲೆ ಐ ಹ್ಯಾವ್ ತುಂಬ ಮುಂದೆ ಯೋಚನೆ ಮಾಡಿಲ್ಲ. ಸೊ ಫಸ್ಟ್ ಪ್ರೊಡಕ್ಷನ್ನು ಇದು ಹೆಂಗಾಗತ್ತೆ ಅಂತ ನೋಡ್ಕೊಂಡು ಅದಾದ್ಮೇಲೆ ಯೋಚನೆ ಮಾಡ್ತೀವಿ ಆಸ್ ಅ ಪ್ರೊಡ್ಯೂಸರ್. ಓಕೆ, ಆ್ಯಕ್ಟ್ ಮಾಡೋಕ್ಕೆ ಡಿಪೆಂಡ್ಸ್ ಆನ್ ಸಬ್ಜೆಕ್ಟ್ಸ್, ಯಾವ ರೀತಿ ಬರುತ್ತೆ, ಯಾರಿಗೆ ನಾನು ಬೇಕು ಅನ್ಸುತ್ತೆ, ಯಾವ ಡೈರೆಕ್ಟರ್ಗೆ ವರ್ಕ್ ಮಾಡಬೇಕು ಅನ್ಸುತ್ತೆ. ಐ ಥಿಂಕ್ ಫುಲ್ ಮೀಲ್ಸಿಂದ ಒಂದು ಡಿಫ್ರೆಂಟ್ ಶೇಡ್ ಬರುತ್ತೆ ಅಂತ ನಂಬಿಕೆ ಇದೆ. ವೆರಿ ಮಚ್ ಆಫ್ ಮೀ, ಲೈಕ್ ತುಂಬ ಅಂಡರ್ ಪ್ಲೇ ಮಾಡಿರೋಂಥ ಪರ್ಫಾರ್ಮೆನ್ಸ್ ಈ ಸಿನಿಮಾ ಅಲ್ಲಿ. ಸೊ ನನಗೆ ಯಾವ ರೀತಿ ನಾನು ಒಂದು ಸೀನಲ್ಲಿ ಆ್ಯಕ್ಟ್ ಮಾಡ್ಬೋದು ಅನ್ನೋ ಪ್ಯಾಟರ್ನಲ್ಲೇ ಮಾಡಿದ್ದೀನಿ. ಮೋರ್ ದೆನ್ ಬೇರೆಯವ್ರದ್ದು ಒಬ್ಬೊಬ್ಬರು ವಿಷನ್ ಇರುತ್ತೆ ಡೈರೆಕ್ಟರ್ಸು, ಬಟ್ ನಾನು ವಿನಾಯಕ್ ವರ್ಕ್ ಮಾಡಬೇಕಾದ್ರೆ ಆ ಕ್ಲಾರಿಟಿಯಲ್ಲಿ ಇರ್ತಾ ಇದ್ವಿ. ಆಮೇಲೆ ನಾನು ಹೇಳ್ತಾ ಇದ್ದೆ, ಇಲ್ಲ ನಾನು ಈ ಶೇಡಲ್ಲಿ ಮಾಡ್ತೀನಿ, ಇದಕ್ಕಿಷ್ಟು ಎನರ್ಜಿ ಬೇಕು ಅಥವಾ ಬೇಡ, ಆ ಫ್ರೀಕ್ವೆನ್ಸಿಯಲ್ಲೇ ಮಾಡಿರೋಂಥ ಸಿನಿಮಾ. ಆ್ಯಂಡ್ ತುಂಬ ಮನ್ಸಾರೆ ಮಾಡಿದ್ದೀನಿ. ಇನ್ಫ್ಯಾಕ್ಟ್ ಎಲ್ಲ ಡೈಲಾಗ್ ಹೇಳ್ಬೇಕಾದ್ರೇನು ಐ ಫೆಲ್ಟ್ ದ ಡೈಲಾಗ್, ಐ ಇಮೋಟೆಡ್ ದೋಸ್ ಥಿಂಗ್ಸ್ ವೆರಿ ನ್ಯಾಚುರಲಿ, ಯಾವುದು ಪ್ರೆಷರ್ ಮೇಲೆ ಮಾಡಿಲ್ಲ. ಸೊ ಆಮೇಲೆ ಕತೆ ಕೂಡ ನಾನು ತುಂಬ ಇನ್ವಾಲ್ವ್ ಆಗಿದ್ದೆ. 1 year ಬರೀ ಕತೆ ಸ್ಕ್ರಿಪ್ಟಿಂಗ್ ಮಾಡಿದ್ವಿ. ಸೊ ಅದರಿಂದ ಐ ಫೆಲ್ಟ್ ಎವ್ರಿ ಡೈಲಾಗ್ ಆ್ಯಂಡ್ ಎಕ್ಸಿಕ್ಯೂಟೆಡ್ ದ ಡೈಲಾಗ್. ಸರ್, ಆಲ್ ಜೋಕ್ಸ್ ಅಪಾರ್ಟ್, 2007ರಲ್ಲಿ ನಿಮ್ಮ ಜರ್ನಿ ಶುರುವಾಗಿದೆ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿ. ಸೊ 2027 ಬಂದರೆ 20 ವರ್ಷ ಆಗುತ್ತೆ. ಸೊ ಈಗ 18 years. ಇಟ್ಸ್ ನಾಟ್ ಎ ಸ್ಮಾಲ್ ಜರ್ನಿ. ಬಟ್ ಈ ಸಿನಿಮಾ ಮೂಲಕ ಲೈಕ್ ಅಂದರೆ ಪ್ರೇಕ್ಷಕರು ಬೇರೆ ಬೇರೆ ರೀತಿಯಲ್ಲಿ ನಿಮ್ಮನ್ನು ಲೈಕ್ ನೀವು ಯಾವ ರೀತಿ ಎಂಟರ್ಟೈನ್ ಮಾಡಿದ್ದೀರಾ ಅಂತ ನೋಡಿದ್ದಾರೆ. ಸೊ ಈ ಸಿನಿಮಾ ಮೂಲಕ ಏನು ಪ್ರಾಮಿಸ್ ಮಾಡ್ತೀರಾ ಪ್ರೇಕ್ಷಕರಿಗೆ? ಈ ಸಿನಿಮಾ ನೋಡಲಿಕ್ಕೆ ಬರುವಂತಹ ಪ್ರೇಕ್ಷಕರಿಗೆ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮಿಂದ? ಎಸ್ಪೆಷಲಿ ಒಳ್ಳೆ ಲವ್ ಸ್ಟೋರಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಖಂಡಿತವಾಗ್ಲೂ ಆ ಆಸ್ಪೆಕ್ಟ್, ಒಳ್ಳೆ ಲವ್ ಸ್ಟೋರಿ ಆಸ್ಪೆಕ್ಟ್ ಫುಲ್ಫಿಲ್ ಆಗುತ್ತೆ ಈ ಸಿನಿಮಾ ನೋಡಿದ್ರೆ. ಓಕೆ, ಥ್ಯಾಂಕ್ ಯು ಸೋ ಮಚ್. 3 ಜನಕ್ಕೂ ಕೂಡ ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡ್ರಿ. ನವೆಂಬರ್ 21ನೇ ತಾರೀಕು 3 ಜನಕ್ಕೂ ಒಳ್ಳೇದಾಗಲಿ. ಜನಗಳು ಆ್ಯಕ್ಚುಲಿ ಮುಗಿಬಿದ್ದು ಚಿತ್ರಮಂದಿರ ಕೆಳಗಡೆ ಬರೋ ಥರ ಆಗಲಿ ಅಂತ ನಾನು ಆಶಿಸ್ತೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ Thanks so ಮಚ್. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದಾಗಿತ್ತು ಫುಲ್ ಮೀಲ್ಸ್ ಚಿತ್ರತಂಡದ ಕಲಾವಿದರ ಮಾತುಗಳು. ಈ ಸಿನಿಮಾ ನವೆಂಬರ್ 21ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಈ ಸಿನಿಮಾನ ಚಿತ್ರಮಂದಿರಗಳಲ್ಲೇ ನೋಡಿ. ಧನ್ಯವಾದಗಳು.